ಓಕೆ, ಎಲ್ರಿಗೂ ಮತ್ತೊಮ್ಮೆ ಈ ಇನ್ನೊಂದು ಕ್ಲಾಸ್ಗೆ ಸ್ವಾಗತ ಕೋರ್ತೇನೆ. ಹಿಂದಿನ ತರಗತಿಯಲ್ಲಿ ನಾವು ಆಧಾರಗಳ ಬಗ್ಗೆ ನಾನು ಮಾತನಾಡಿದ್ದೆ. ಬಹುಶಃ ಆಧಾರಗಳು ನಿಮ್ಮ ತಲೆಗೆ ಹೋಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ರೆ ಅದಕ್ಕೆ ಸಂಬಂಧಿಸಿದಂತೆ ಮುಂದೆ ನಾವು ಮತ್ತೆ ಚರ್ಚೆ ಮಾಡೋಣ. ರೈಟ್, ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಹರಪ್ಪ ಸಂಸ್ಕೃತಿಯ ಬಗ್ಗೆ ನಾನು ಮಾತನಾಡ್ತೇನೆ. ಪೀಠಿಕೆ ಅಷ್ಟೇ, ಬಹುಶಃ ತುಂಬಾ ಹೆಚ್ಚೇನು ಇವತ್ತು ಚರ್ಚೆ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಅನ್ಸುತ್ತಿರೋ ಟೈಮಲ್ಲಿ. ಹಾಗಾಗಿ ಪೀಠಿಕೆ ಮಾತ್ರ ಇರುತ್ತೆ. ಲೆಟ್ ಅಸ್ ಸಿ, ಇವತ್ತು ಕ್ಲಾಸಲ್ಲಿ ನೀವೇನ್ ಕಲಿತೀರಾ, ಏನ್ ಅರ್ಥ ಮಾಡ್ಕೊಳ್ತೀರಾ ಅಂದ್ರೆ, ಹರಪ್ಪ ಸಂಸ್ಕೃತಿಯ ಬಗ್ಗೆ ಒಂದ್ ಸ್ವಲ್ಪ ಮಾತನಾಡೋಣ. ಬಿಗಿನಿಂಗ್ ಪೀಠಿಕೆ ಇಂಟ್ರಡಕ್ಷನ್ ತರ. ಆಮೇಲೆ ಅದರ ಸಂಶೋಧನೆ ಹೇಗಾಯ್ತು ಅಂತ ತಿಳ್ಕೊಳ್ಳೋಣ. ಯಾವಾಗಾಯ್ತು, ಹೇಗಾಯ್ತು, ಎತ್ತಾಯ್ತು ಅಂತ. ಆಮೇಲೆ ಆ ಹರಪ್ಪ ನಾಗರಿಕತೆಯ ಕಾಲ, ಪೀರಿಯಡ್ ಆಫ್ ಹರಪ್ಪನ್ ಕಲ್ಚರ್, ಯಾವ ಕಾಲದಲ್ಲಿ ಅದು ಜೀವಂತವಾಗಿತ್ತು. ಈಗ ನಾವು ಮೌರ್ಯರು ಅಂದ್ರೆ ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಆರಂಭವಾಯಿತು ಅಂತ ಹೇಳ್ತೀರಾ ಅಲ್ವಾ, ಹಾಗೆ. ಅಥವಾ ಗುಪ್ತರು ಅಂದ್ರೆ ಕ್ರಿಸ್ತ ಶಕ 4ನೇ ಶತಮಾನದಲ್ಲಿ ಅವರ ಆಳ್ವಿಕೆ ಆರಂಭವಾಗಿತ್ತು ಅಂತ ಹೇಳ್ತೀರಾ ಅಲ್ವಾ. ಅಥವಾ ಒಡೆಯರು ಅಂದ್ರೆ ಅವ್ರಿಗೊಂದು ಕಾಲ ಹೇಳ್ತೀರಾ ಅಲ್ವಾ. ಹಾಗೆ ಹರಪ್ಪ ನಾಗರಿಕತೆಯ ಒಂದು ಕಾಲ ಯಾವುದು, ಅದನ್ನು ನಾವು ನೋಡ್ತೇವೆ. ಮೂರನೇದಾಗಿ ಅದರ ವಿಸ್ತಾರ ಎಷ್ಟಿದೆ, ಎಲ್ಲಿತ್ತು, ಭಾರತದ ಯಾವ್ಯಾವ ಭಾಗದಲ್ಲಿತ್ತು, ಮತ್ತು ಅದರ ಪ್ರಮುಖ ಕೇಂದ್ರಗಳು ಯಾವುವು. ಓಕೆ, ಆಮೇಲೆ ಅದರ ಜನ ಯಾರು, ಹೂ ವರ್ ದೇ, ಆರ್ಯರ, ದ್ರಾವಿಡರ, ಮಂಗೋಲರ, ಆಸ್ಟ್ರೋಲಾಯ್ಡ್ಸ, ಯುರೋಪಿಯನ್ನರ, ಯಾರವರು. ಸೊ ಈ ವಿಚಾರಗಳನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳಕ್ಕೆ ಪ್ರಯತ್ನ ಪಡೋಣ. ರೈಟ್, ನಿಮ್ಗೆಲ್ಲ ಗೊತ್ತೇ ಇದೆ, ಭರತ ಖಂಡದ ಸಂಸ್ಕೃತಿ ಅನೇಕ ಪ್ರಾಚೀನ ಸಂಸ್ಕೃತಿಗಳಿಗಿಂತ ಹೆಚ್ಚು ಪ್ರಾಚೀನವಾದದ್ದು, ಆಧುನಿಕ ಸಂಸ್ಕೃತಿಗಳಿಗಿಂತ ಹೆಚ್ಚು ಆಧುನಿಕವಾದದ್ದು. ಕಾಲದಲ್ಲಿ ಅದು ಪ್ರಾಚೀನ, ಆದರೆ ದೃಷ್ಟಿಯಲ್ಲಿ ಅದು ಆಧುನಿಕ. ಈ ಮಾತುಗಳು ಇಷ್ಟೊತ್ತು ನಾನೇನು ಹೇಳಿದೆ, ಭರತ ಖಂಡದ ಸಂಸ್ಕೃತಿ ಅನೇಕ ಪ್ರಾಚೀನ ಸಂಸ್ಕೃತಿಗಳಿಗಿಂತ ಹೆಚ್ಚು ಪ್ರಾಚೀನ, ಸತ್ಯ. ಪ್ರಪಂಚದ ಬೇರಾವುದೇ ನಾಗರಿಕತೆಗಳಿಗಿಂತ ಭರತ ಖಂಡದ ಸಂಸ್ಕೃತಿ, ಭಾರತದ ಸಂಸ್ಕೃತಿ ಅತ್ಯಂತ ಪ್ರಾಚೀನವಾದದ್ದು, ಆಧುನಿಕ ಸಂಸ್ಕೃತಿಗಳಿಗಿಂತ ಹೆಚ್ಚು ಆಧುನಿಕವಾದದ್ದು. ನಾವೇನು ಆಧುನಿಕ ಸಂಸ್ಕೃತಿಗಳು ಅಂತ ನಾವೆಲ್ಲ ಮಾತನಾಡ್ತೇವೆ, ಯಾವ್ಯಾವೋ ಐರೋಪ್ಯ ಸಂಸ್ಕೃತಿ, ಆ ಸಂಸ್ಕೃತಿ, ಈ ಸಂಸ್ಕೃತಿ ಅಂತ, ಆ ಎಲ್ಲಾ ನಾಗರಿಕತೆಗಳಿಗಿಂತ ಭರತ ಖಂಡದ ಸಂಸ್ಕೃತಿ ತುಂಬಾ ಆಧುನಿಕವಾದದ್ದು. ಕಾಲದಲ್ಲಿ ಅದು ಪ್ರಾಚೀನ, ಕಾಲದಲ್ಲಿ ಪ್ರಾಚೀನ. ಅದು ಅಂದ್ರೆ ಕಾಲ ಅಂದ್ರೆ ಯಾವ ಕಾಲಘಟ್ಟದಲ್ಲಿ ಇತ್ತು ಎನ್ನುವುದರ ಬಗ್ಗೆ ನಾವು ಬಂದ್ರೆ, ಕಾಲದಲ್ಲಿ ಅದು ಪ್ರಾಚೀನ. ನೋಡಿ, 8,000 ವರ್ಷಗಳು ಹಳೆಯದು ಹರಪ್ಪ ನಾಗರಿಕತೆ ಅಂತ ನಾನು ಹೇಳಿದೆ ನಿಮಗೆ. ಹಾಗಾಗಿ ಕಾಲದಲ್ಲಿ ಅದು ಪ್ರಾಚೀನ, ಆದರೆ ದೃಷ್ಟಿಯಲ್ಲಿ ಅದು ಆಧುನಿಕ. ಆದ್ರೆ ನಾವು ಹರಪ್ಪ ನಾಗರಿಕತೆ ಅವಶೇಷಗಳನ್ನು ನೋಡ್ತಾ ಹೋದ್ರೆ, ಆ ನಾಗರಿಕತೆಯನ್ನು ನಾವು ಅರ್ಥ ಮಾಡಿಕೊಳ್ತಾ ಹೋದ್ರೆ, ಅದು ಆಧುನಿಕವಾದಂತಹ ನಾಗರಿಕತೆಯಾಗಿತ್ತು, ನಗರ ನಾಗರಿಕತೆಯಾಗಿತ್ತು ಅಂತ ನಾವು ಹೇಳ್ತೇವೆ. ಸೊ ಹಾಗಾಗಿ ಪ್ರಾಚೀನ ಮತ್ತು ಅರ್ವಾಚೀನ, ಅರ್ವಾಚೀನ ಅಂದ್ರೆ ಆಧುನಿಕ, ಪ್ರಾಚೀನ ಮತ್ತು ಅರ್ವಾಚೀನಗಳೆರಡನ್ನೂ ಸೇರಿಸುವಂತಹ ಸಾಮರಸ್ಯದ ಶಕ್ತಿ ಈ ಒಂದು ಭಾರತೀಯ ಸಂಸ್ಕೃತಿಗೆ ಇದೆ ಎನ್ನುವುದು ತಮಗೆಲ್ಲ ತಿಳಿದಿರುವಂತಹ ಒಂದು ವಿಚಾರ. ನಾನಾಗ್ಲೇ ಹೇಳದಂತೆ, ಇವತ್ತು ನಾನು ಮಾತನಾಡಕ್ ಹೋಗ್ತಾ ಇರೋದು ಹರಪ್ಪ ಸಂಸ್ಕೃತಿ, ಹರಪ್ಪ ನಾಗರಿಕತೆ. ಹರಪ್ಪ ನಾಗರಿಕತೆ ನಾವು ಬಹುಶಃ ಶಾಲಾ ಹಂತದಿಂದ ಎಲ್ಲಾ ಹಂತಗಳಲ್ಲಿ, ಎಲ್ಲಾ ಕ್ಲಾಸ್ಗಳಲ್ಲಿ ಹರಪ್ಪ ನಾಗರಿಕತೆ ಅಥವಾ ಸಿಂಧು ಕಣಿವೆಯ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ ಅಂತ ಹೇಳಿಬಿಟ್ಟು ನಾವು ಓದ್ಕೊಂಡ್ ಬಂದಿದ್ದೇವೆ. ನಿಜ, ಸಿಂಧು ಕಣಿವೆಯ ನಾಗರಿಕತೆಯನ್ನೇ ನಾವು ಇವತ್ತು ಹರಪ್ಪ ನಾಗರಿಕತೆ ಅಂತ ಕರಿತೇವೆ. ಯಾಕೆ ಸಾರ್ ಹೆಸರು ಚೇಂಜ್ ಆಗೋಯ್ತು? ಕಾರಣ ಇಷ್ಟೇ, ಮೊದಲೆಲ್ಲ ಈ ನಾಗರಿಕತೆಯ ಅವಶೇಷಗಳನ್ನು ನಾವು ಪತ್ತೆ ಹಚ್ಚಿದಾಗ, ಗುರುತು ಹಿಡಿದಾಗ, ಕಂಡು ಹಿಡಿದಾಗ, ಸಂಶೋಧನೆ ಮಾಡಿದಾಗ, ಈ ನಾಗರಿಕತೆಯ ಅವಶೇಷಗಳು, ಕೇಂದ್ರಗಳು ಸಿಂಧು ಕಣಿವೆಯ, ಸಿಂಧೂ ನದಿಯ ಕಣಿವೆಯಲ್ಲಿ ಇದ್ದೋ ಅಂತ ಹೇಳಿ ಅದಕ್ಕೆ ಸಿಂಧೂ ಕಣಿವೆಯ ನಾಗರಿಕತೆ ಅಂತ ಕರೀತಾ ಇದ್ರು. ಆದ್ರೆ ಆಮೇಲೆ ಗೊತ್ತಾಯ್ತು, ಈ ನಾಗರಿಕತೆಯ ಕೇಂದ್ರಗಳು, ಅವಶೇಷಗಳು ಕೇವಲ ಸಿಂಧೂ ಬಯಲಿನ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಸಿಂಧೂ ಬಯಲನ್ನು ಮೀರಿ ಭಾರತದ ಬೇರೆ ಬೇರೆ ಭಾಗಗಳಲ್ಲಿಯೂ ಈ ನಾಗರಿಕತೆಯ ಅವಶೇಷಗಳಿದೆ, ನಾಗರಿಕತೆ ಎನ್ನುವುದು ಇತ್ತು, ಹರಡಿತ್ತು ಅಂತ ನಮಗೆ ಗೊತ್ತಾಯ್ತು. ಹಾಗಾಗಿ ಅದನ್ನು ಸಿಂಧು ಕಣಿವೆಯ ನಾಗರಿಕತೆ ಅಂತ ಕರೆಯೋದನ್ನು ಬಿಟ್ಟು ಹರಪ್ಪ ನಾಗರಿಕತೆ ಅಂತ ಕರಿತೀವಿ. ಅದ್ಯಾಕೆ ಸರ್ ಹರಪ್ಪ ಅಂತ ಕರಿಬೇಕು?
ಲೋತಾಲ್ ಅಂತ ಕರಿಬಾರ್ದ, ಮೊಹಂಜದಾರೋ ಅಂತ ಕರಿಬಾರ್ದ ಅಂತ ನೀವೇನಾದ್ರೂ ಕೇಳಿರೆ, ಹರಪ್ಪ ನಾಗರಿಕತೆ ಅಂತ ನಾವು ಅದನ್ನ ಏನಕ್ಕೆ ಕರಿತೀವಿ ಅಂದ್ರೆ, ಮೊಟ್ಟ ಮೊದಲ ತುಂಬಾ ಪ್ರಮುಖವಾಗಿ ಸಂಶೋಧನೆ ಮಾಡಿದಂತಹ ಒಂದು ಕೇಂದ್ರ ಹರಪ್ಪ. ಓಕೆ, ಹಾಗಾಗಿ ಈ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಅಂತ ಬಹುತೇಕ ವಿದ್ವಾಂಸರು ಕರೀತಾರೆ. ಹಾಗಾಗಿ ಈಗ ಅದನ್ನು ಹರಪ್ಪ ನಾಗರಿಕತೆ ಅಂತಾನೆ ನಾವು ಕರಿತೀವಿ. ಸೊ ಈ ಒಂದು ನಾಗರಿಕತೆ ಭಾರತದ ಸಂಸ್ಕೃತಿಯ ಒಂದು ಪ್ರತೀಕ ಅಂತ ನಾವು ಹೇಳ್ಬೋದು. ನಾನು ಆಗ್ಲೇ ಹೇಳಿದಂತೆ 8,000 ವರ್ಷಗಳ ಹಿಂದೆ ಈ ಒಂದು ನಾಗರಿಕತೆ ಎನ್ನುವುದು ಇತ್ತು. ಆದರೆ ಈ ನಾಗರಿಕತೆ ಭೂಮಿಯಲ್ಲಿ ಹುದುಗಿ ಹೋಗಿತ್ತು, ಮಣ್ಣಿನಲ್ಲಿ ಮುಚ್ಚಿ ಹೋಗಿತ್ತು. ನಮ್ಗೇನು ಗೊತ್ತೇ ಇರಲಿಲ್ಲ ಇಲ್ಲಿ ನಾಗರಿಕತೆಗಳು ಇತ್ತು ಅಂತ ಹೇಳಿಬಿಟ್ಟು. ಆದರೆ ಅನಂತರ 20ನೇ ಶತಮಾನದ ಆರಂಭದಲ್ಲಿ ಇದರ ಬಗ್ಗೆ ಸಂಶೋಧನೆಗಳಾದಾಗ ಈ ಪ್ರಾಚೀನ ನಾಗರಿಕತೆಯ ಒಂದು ವಿಚಾರ ನಮಗೆ ತಿಳಿದು ಬಂತು. ನೋಡಿ, ಇಲ್ಲಿ ನಾವು ಹೇಳ್ತೀವಿ ಹಳೆಯ ಕಟ್ಟಡಗಳು ಹೇಳಲು ಒಂದು ಕಥೆಯನ್ನು ಹೊಂದಿರುತ್ತವೆ ಅಂತ. 1856ರಲ್ಲಿ ಪಂಜಾಬ್ನಲ್ಲಿ ಮೊದಲ ಬಾರಿಗೆ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ರೈಲ್ವೆ ಮಾರ್ಗಗಳನ್ನು ಹಾಕುವ ಸಲುವಾಗಿ, ರೈಲ್ವೆ ಹಳಿಯನ್ನು ಹಾಕುವ ಸಲುವಾಗಿ ಎಂಜಿನಿಯರ್ಗಳು ಕೆಲಸ ಮಾಡಬೇಕಾದ್ರೆ ಇವತ್ತಿನ ಹರಪ್ಪ ಅಂತ ನಾವೇನು ಹೇಳ್ತೀವಿ ಆ ಜಾಗದಲ್ಲಿ ಎಡವಿ ಬಿದ್ರು ಅಂದ್ರೆ ಅವ್ರೇನು ಎಡವಿ ಬೀಳಲಿಲ್ಲ. ಅಲ್ಲಿ ಅವರಿಗೆ ಸುಟ್ಟ ದೊಡ್ಡ ದೊಡ್ಡ ಇಟ್ಟಿಗೆಗಳು ಸಿಗೋಕ್ ಶುರುವಾದವು. ಅದ್ಭುತವಾಗಿ ಸುಟ್ಟ ಇಟ್ಟಿಗೆಗಳು ಸಿಗೋಕ್ ಶುರುವಾದವು. ಹಾಗಾಗಿ ಅದೇ ಮೊದಲ ಬಾರಿಗೆ ನಮಗೆ ಈ ನಾಗರಿಕತೆಯ ಅವಶೇಷಗಳು ನಮಗೆ ಗೋಚರಿಸಿದ್ದು. ಮುಂದೆ ಅದು ಹೊಸ ಒಂದು ನಾಗರಿಕತೆಯ ಚಿತ್ರವನ್ನೇ ನಮ್ಮ ಮುಂದೆ ಅನಾವರಣ ಮಾಡ್ತು. ಅದರ ಆರಂಭ ಆಗಿದ್ದು ಹೀಗೆ ಯಾವಾಗ 1856ರಲ್ಲಿ. ಈ ಹರಪ್ಪ ನಾಗರಿಕತೆ ಭಾರತದ ಸಂಸ್ಕೃತಿಯ ಅತ್ಯಂತ ಪುರಾತನವಾದಂತಹ ನಾಗರಿಕತೆ ಅನ್ನುವುದು ಆಗಿದೆ. ಅದೆಲ್ಲ ನಿಮಗೆ ಗೊತ್ತು. ಇದು ಜಗತ್ತಿನ ಪ್ರಪ್ರಥಮ ನಗರ ನಾಗರಿಕತೆ. ನಗರ ನಾಗರಿಕತೆ. ಆರ್ಯರು ಗ್ರಾಮಗಳಲ್ಲಿ ವಾಸ ಮಾಡ್ತಾ ಇದ್ರು, ಹಳ್ಳಿಯ ಜೀವನವನ್ನು ಮಾಡ್ತಾ ಇದ್ರು. ಆದರೆ ಅದಕ್ಕಿಂತ ಸಾವಿರಾರು ವರ್ಷಗಳ ಹಿಂದೆ ಇದ್ದಂತಹ ಹರಪ್ಪ ಜನರು ನಗರಗಳಲ್ಲಿ ವಾಸ ಮಾಡ್ತಾ ಇದ್ರು, ನಗರ ಸಂಸ್ಕೃತಿಯನ್ನು ಹೊಂದಿದ್ರು, ನಗರ ನಾಗರಿಕತೆಯನ್ನು ಹೊಂದಿದ್ರು ಅನ್ನುವುದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಪ್ರಪಂಚದ ಪ್ರಪ್ರಥಮ ನಗರ ನಾಗರಿಕತೆ ಅಂತ ನಾವು ಕರಿತೀವಿ. ಹರಪ್ಪ ನಾಗರಿಕತೆಯ ಸಮಕಾಲೀನವಾಗಿ ಈಜಿಪ್ಟ್ನಲ್ಲಿ ನಾಗರಿಕತೆ ಇತ್ತು, ಮೆಸೊಪೊಟೇಮಿಯಾದಲ್ಲಿತ್ತು, ಇನ್ನು ಬೇರೆ ಬೇರೆ ಕಡೆ ನಾಗರಿಕತೆಗಳಿದ್ದು ಅಂತ ನಾವು ಹೇಳ್ತೇವೆ. ಆದರೆ ಆ ಎಲ್ಲ ನಾಗರಿಕತೆಗಳಿಗೆ ಹೋಲಿಸಿದರೆ ಇದು ಅತ್ಯಂತ ಆಧುನಿಕವಾದಂತಹ ಒಂದು ನಾಗರಿಕತೆ. ಇವು ಈಜಿಪ್ಟಿನ ನಾಗರಿಕತೆಯಾಗಲಿ, ಮೆಸೊಪೊಟೇಮಿಯಾ ಆಗಲಿ, ಅಥವಾ ಬೇರೆ ಯಾವುದೋ ನಾಗರಿಕತೆಯಾಗಲಿ ಹರಪ್ಪ ನಾಗರಿಕತೆಯಷ್ಟು ಆಧುನಿಕವಾಗಿರಲಿಲ್ಲ. ಇಟ್ ವಾಸ್ ನಾಟ್ ದಟ್ ಅಡ್ವಾನ್ಸ್ಡ್. ಏಕೆಂದ್ರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಹರಪ್ಪ ನಾಗರಿಕತೆ ಯಾವ ಕಾರಣಗಳಿಂದ ಒಂದು ಏನ್ ಹೇಳ್ತೀವಿ ಆಧುನಿಕವಾದದ್ದು ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ನಾನು 5,000 ವರ್ಷಗಳು ಅಂತ ಇಲ್ಲಿ ಬರ್ದಿದ್ದೇನೆ. 5,000 ಅಲ್ಲ, ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಹರಪ್ಪ ನಾಗರಿಕತೆ 8,000 ವರ್ಷಗಳ ಹಿಂದೆ ಜೀವಂತವಾಗಿತ್ತು ಅಂತ ಹೇಳಿಬಿಟ್ಟು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇತ್ತೀಚೆಗೆ ಇದೇ ವರ್ಷದ ಮೇನಲ್ಲಿ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ಅಂತ ಒಂದು ಸ್ಥಳ ಇದೆ. ಅಲ್ಲಿರುವಂತಹ ವಿಜ್ಞಾನಿಗಳು ಮತ್ತು ASI, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತದ ಪುರಾತತ್ವ ಇಲಾಖೆ ಏನಿದೆ, ಅವರೆಲ್ಲರೂ ಸೇರಿ ಏನು ಸಂಶೋಧನೆಗಳನ್ನು ಮಾಡಿದ್ದಾರೆ, ಮುಂದುವರಿಸಿದ್ದಾರೆ. ಇವತ್ತಿಗೂ ಸಂಶೋಧನೆ ನಡೀತಾ ಇದೆ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದಂತೆ. ಆ ಸಂಶೋಧನೆಗಳಿಂದ ಅವರು ಬಚ್ಚಿಟ್ಟಿರುವಂತಹ ಅಥವಾ ಬಿಚ್ಚಿಟ್ಟಿರುವಂತಹ ಒಂದು ವಿಷಯ ಏನಂದ್ರೆ, ಹರಪ್ಪ ನಾಗರಿಕತೆ ಈ ಮೊದಲು ತಿಳಿದಂತೆ 5,000 ವರ್ಷಗಳಷ್ಟು ಹಳೆಯದಲ್ಲ, ಅದು 8,000 ವರ್ಷಗಳ ಹಿಂದೆ ಜೀವಂತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ನಾಗರಿಕತೆಯ ಬಗ್ಗೆ ಇನ್ನೂ ಹೊಸ ಹೊಸ ವಿಚಾರಗಳು ಸಂಶೋಧನೆಗಳಾದಂತೆ ಬರ್ತಾನೇ ಇರುತ್ತೆ. ಓಕೆ, ಹರಪ್ಪ ಮತ್ತು ಮೊಹಂಜದಾರೋ ಈ ನಾಗರಿಕತೆಯ 2 ಪ್ರಮುಖ ಕೇಂದ್ರಗಳು. ಇತರೆ 100 ಕೇಂದ್ರಗಳಿದಾವೆ, ಆದ್ರೆ ಇವೆರಡು ಪ್ರಮುಖವಾದಂತಹ ಕೇಂದ್ರಗಳು. ಇದನ್ನು ಮೊಟ್ಟ ಮೊದಲ ಬಾರಿಗೆ ಹರಪ್ಪ ಮತ್ತು ಮೊಹಂಜದಾರೋಗಳನ್ನು ಮೊಟ್ಟ ಮೊದಲ ಬಾರಿಗೆ ಈ ನಾಗರಿಕತೆಯನ್ನು 1921-22ರಲ್ಲಿ ಪರಿಚಯ ಮಾಡಲಾಯಿತು. ಈ ನಾಗರಿಕತೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ 1924ರಲ್ಲಿ ಸರ್ ಜಾನ್ ಮಾರ್ಷಲ್, ಏನು ಪುರಾತತ್ವ ಇಲಾಖೆಯ ಮುಖ್ಯಸ್ಥರೇನಾಗಿದ್ರು ಸರ್ ಜಾನ್ ಮಾರ್ಷಲ್,
ಅವರು ಇಲಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಎನ್ನುವಂತಹ ಒಂದು ಪತ್ರಿಕೆಯಲ್ಲಿ ಈ ನಾಗರಿಕತೆಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಬರೆದು ಇಡೀ ಪ್ರಪಂಚಕ್ಕೆ ಹೇಳಿರು. ನೋಡಿ, ಭಾರತದಲ್ಲಿ ಒಂದು ಪ್ರಾಚೀನ ನಾಗರಿಕತೆ ಎನ್ನುವುದಿತ್ತು, ಅದು 5,000-8,000 ವರ್ಷಗಳಷ್ಟು ಹಳೆಯದಿತ್ತು, ಅದರ ಅವಶೇಷಗಳು ಈಗ ನಮಗೆ ದೊರಕಿದಾವೆ ಅಂತ ಹೇಳಿಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಪರಿಚಯ ಮಾಡಿಕೊಟ್ರು. ಅಲ್ಲಿಂದ ನಾವು ನಮ್ಮ ಬೆನ್ನನ್ನು ನಾವೇ ತಟ್ಕೊಳಕ್ ಶುರು ಮಾಡ್ದೋ. ಏಕೆಂದ್ರೆ ನಮ್ದು ಹಳೆಯ ಸಂಸ್ಕೃತಿ, ಪ್ರಾಚೀನ ಸಂಸ್ಕೃತಿ, ಈಜಿಪ್ಟ್ನವ್ರದ್ದು ಮೆಸಪಿಟೋಮಿಯಾ ಸಂಸ್ಕೃತಿಗೆ ನಾವೇನು ಕಡಿಮೆ ಇಲ್ಲ, ನಾವು ಅದಕ್ಕಿಂತ ಅದ್ಭುತವಾದಂತಹ ನಾಗರಿಕತೆಯನ್ನು ಹೊಂದಿದ್ದು ಅಂತ ಹೇಳಿಬಿಟ್ಟು ನಮಗೆ ಒಂದ್ ರೀತಿ ಹೆಮ್ಮೆಯ ವಿಚಾರವಾಯಿತು ಅನ್ನುವುದು ತಮ್ಮ ಗಮನದಲ್ಲಿ ಇರಲಿ. ಹಾಗಾಗಿ ಅವತ್ತಿನಿಂದ 1921-22 ನಂತರ ಭಾರತ ಪ್ರಾಚೀನ ಭವ್ಯ ನಾಗರಿಕತೆಗಳ ಸಾಲಿಗೆ ಸೇರಿತು. ಯಾಕೆಂದ್ರೆ ನೀವು PUC ಲೆಲ್ಲ ಓದಿರ್ತೀರಾ, ನಾಗರಿಕತೆಗಳು ಅಂತಾನೆ ಹಿಸ್ಟ್ರಿ ಪೇಪರ್ ಅಲ್ಲಿ ಓದಿರ್ತೀರಾ ಅನ್ಸುತ್ತೆ. ಹಾಗಾಗಿ ಆ ನಾಗರಿಕತೆಗಳ ಸಾಲಿಗೆ ಹರಪ್ಪ ನಾಗರಿಕತೆಯು ಸೇರ್ತು ಅನ್ನುವುದರಲ್ಲಿ ಯಾವುದೇ ಮಾತಿಲ್ಲ. ಕೊನೆಯ ಸೆಂಟೆನ್ಸ್ ನೋಡಿ, ಈ ನಾಗರಿಕತೆ ಕಾಲದಲ್ಲಿ ಪ್ರಾಚೀನ, ಕಾಲದ ದೃಷ್ಟಿಯಿಂದ ಅದು ಪ್ರಾಚೀನ, ಆದರೆ ಸಂಸ್ಕೃತಿಯ ದೃಷ್ಟಿಯಿಂದ ಅದು ಆಧುನಿಕವಾದದ್ದು. ಏಕೆಂದ್ರೆ ಇವತ್ತು ಸಹ ನಮ್ಗೆ ಎಷ್ಟೋ ನಗರ ಪಟ್ಟಣಗಳಲ್ಲಿ ಒಳ್ಳೆಯ ಒಳಚರಂಡಿ ವ್ಯವಸ್ಥೆ ಇಲ್ಲ, ಆದ್ರೆ ಆ ಜನ ಅವತ್ತೇ ಹೊಂದಿದ್ರು ಅದನ್ನು ಅನ್ನುವುದನ್ನು ನೀವು ಗಮನ ಇಟ್ಕೊಳ್ಳಿ. ರೈಟ್. ಹಾಗಾಗಿ ಈ ಒಂದು ನಾಗರಿಕತೆಯನ್ನು ಭಾರತೀಯ ನಾಗರಿಕತೆಗಳ ತೊಟ್ಟಿಲು ಅಂತಾನೆ ನಾವು ಕರಿತೀವಿ. ಕ್ರಾಡಲ್ ಆಫ್ ಇಂಡಿಯನ್ ಸಿವಿಲೈಸೇಷನ್ ಅಂತಾನೆ ಈ ನಾಗರಿಕತೆಯ ಬಗ್ಗೆ ವಿದ್ವಾಂಸರು ಮಾತನಾಡ್ತಾರೆ. ಓಕೆ, ಈ ನಾಗರಿಕತೆ ಅನ್ವೇಷಣೆಯಾಗಿದ್ದೇ ಆಕಸ್ಮಿಕವಾಗಿ. ನಾನು ಹೇಳಿದೆ ಅಲ್ವಾ, 1856ರಲ್ಲಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ರೈಲ್ವೆ ಎಂಜಿನಿಯರ್ಗಳು ರೈಲ್ವೆ ಹಳಿಯನ್ನು ಹಾಕೋಕೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅದರ ಅವಶೇಷಗಳು ದೊರೆತು, ಆದ್ರೆ ಯಾರೂ ಅವಾಗ ಸ್ಟಡಿ ಮಾಡೋಕೆ ಇರಲಿಲ್ಲ. ಅನಂತರ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಆ ಸ್ಥಳದಲ್ಲಿ ಕೆಲವಾರು ಮುದ್ರೆಗಳನ್ನು ಸಂಶೋಧನೆ ಮಾಡಿರು, ಆದರೂ ಅಲ್ಲೆಲ್ಲೋ ಹಳೆ ನಾಗರಿಕತೆ ಇತ್ತು ಅನ್ನುವುದೇನು ಗೊತ್ತಾಗ್ಲಿಲ್ಲ. ಆಮೇಲೆ ಅದರ ಅನ್ವೇಷಣೆಯಿಂದ ಭಾರತದ ಈ ಪ್ರಾಚೀನ ನಾಗರಿಕತೆಯ ಕಾಲ ಸುಮಾರು 8,000 ವರ್ಷಕ್ಕೆ ಹಿಂದೆ ಹೋಯಿತು ಅನ್ನುವುದು ನಿಮಗೆ ಗೊತ್ತಿರಲಿ. ರೈಟ್. ಸೊ ಇದು ಸಂಶೋಧನೆಯ ಬಗ್ಗೆ ನಾವು ಮಾತನಾಡೋಣ. ಹೇಗೆ ಸಂಶೋಧನೆ ಆಯಿತು, ಯಾವಾಗ ಸಂಶೋಧನೆ ಆಯಿತು? ಸೊ ನಾನಾಗ್ಲೇ ಹೇಳಿದಂತೆ 1856ರಲ್ಲಿ ರೈಲ್ವೆ ಇಂಜಿನಿಯರ್ಗಳು ಸುಟ್ಟ ಇಟ್ಟಿಗೆಗಳನ್ನು ಕಂಡು ಹಿಡಿದ್ರು. ಆದ್ರೆ ಅಲ್ಲಿ ಯಾವುದೋ ನಾಗರಿಕತೆ ಇತ್ತು ಅಂತ ಅವ್ರಿಗೂ ಏನು ಗೊತ್ತಿರಲಿಲ್ಲ. ಆ ಇಟ್ಟಿಗೆಗಳನ್ನೇ ಬಳಸಿ ರೈಲ್ವೆ ಟ್ರ್ಯಾಕ್ ಮಾಡಿರು. ರೈಲ್ವೆ ಹಳಿಯನ್ನು ಹಾಕೋಕೆ ಅಲ್ಲಿದ್ದ ಸುಟ್ಟ ಇಟ್ಟಿಗೆಗಳು ಗಟ್ಟಿಯಾಗಿದ್ವಲ್ವಾ, ಆ ಇಟ್ಟಿಗೆಗಳನ್ನೇ ಬಳಸಿಕೊಂಡು ರೈಲ್ವೆ ಹಳಿಯನ್ನು ಹಾಕೋಕೆ ಶುರು ಮಾಡಿರು. ರೈಟ್. 1862ರಲ್ಲಿ ಅಲೆಕ್ಸಾಂಡರ್ ಕನಿಂಗ್ಹ್ಯಾಮ್ ಅವರು ಕೆಲವಾರು ಮುದ್ರೆಗಳನ್ನು, ಸೀಲ್ಗಳು ಅಂತ ಅದ್ರ ಬಗ್ಗೆ ಮುಂದೆ ನಾವು ತುಂಬಾ ಡೀಟೇಲ್ ಆಗಿ ಮಾತನಾಡ್ತೀವಿ, ಆ ಮುದ್ರೆಗಳನ್ನಲ್ಲಿ ಸಂಶೋಧನೆ ಮಾಡಿರು. ಅದು ನೆಕ್ಸ್ಟ್ ಫೇಸ್. 1921ರಲ್ಲಿ ಪಂಜಾಬಿನ ಮಾಂಟೆಗೊಮೆರಿ ಜಿಲ್ಲೆಯಲ್ಲಿ ಅನ್ಸಾರಿ ಎನ್ನುವವರು ಹರಪ್ಪ ನಾಗರಿಕತೆಯ ಒಂದು ಅನ್ವೇಷಣೆಗೆ ಅವರು ಮುಂದಾದ್ರು. ಇನ್ಫ್ಯಾಕ್ಟ್ ದಯಾರಾಮ್ ಸಹಾನಿ ಅವರು 1921ರಲ್ಲಿ ಹರಪ್ಪವನ್ನು ಸಂಶೋಧನೆ ಮಾಡಲಾಯಿತು. ದಯಾರಾಮ್ ಸಹಾನಿ 1922ರಲ್ಲಿ ನೋಡಿ, ಇದು ಪಂಜಾಬ್. ಈ ಹರಪ್ಪ ಮತ್ತು ಮೊಹಂಜೊದಾರೋ ಎರಡೂ ಸಹ ಇವತ್ತು ಪಾಕಿಸ್ತಾನದಲ್ಲಿದ್ದಾವೆ. ಈ ನಾಗರಿಕತೆಯ ಅವಶೇಷಗಳು ಭಾರತ ಮತ್ತು ಪಾಕಿಸ್ತಾನದ ಸಾವಿರಾರು ಕಡೆ ಅವಶೇಷಗಳು ಸಿಕ್ಕಿದಾವೆ. ಆದ್ರೆ ಪ್ರಮುಖವಾದಂತಹ ಕೇಂದ್ರಗಳಾದ ಹರಪ್ಪ ಮತ್ತು ಮೊಹಂಜೊದಾರೋ ಎರಡೂ ಪಾಕಿಸ್ತಾನದಲ್ಲಿದ್ದಾವೆ. ಹರಪ್ಪ ಬಂದು ಈ ಒಂದು ಪಾಕಿಸ್ತಾನದ ಪಾಕಿಸ್ತಾನದಲ್ಲೂ ಪಂಜಾಬ್ ಇದೆ. ಯಾಕೆಂದ್ರೆ ಪಂಜಾಬ್ ಅನ್ನು ಭಾಗ ಮಾಡಿದಾಗ, ಸ್ವಾತಂತ್ರ್ಯ ಕೊಟ್ಟಾಗ 2 ಭಾಗ ಆಯಿತು. ಒಂದು ಭಾಗ ಅವರಲ್ಲಿದೆ, ಒಂದು ಭಾಗ ನಮ್ಮಲ್ಲಿದೆ. ಸೊ ಪಾಕಿಸ್ತಾನದ ಪಂಜಾಬ್ನ ಒಂದು ಪ್ರಾಂತ್ಯದಲ್ಲಿದೆ ಹರಪ್ಪ. ಅದನ್ನು 1921ರಲ್ಲಿ ಸಂಶೋಧನೆ ಮಾಡಲಾಯಿತು ದಯಾರಾಮ್ ಸಹಾನಿ ಅವರಿಂದ. 1922ರಲ್ಲಿ RD ಬ್ಯಾನರ್ಜಿ ಅವರು ಮೊಹಂಜೊದಾರೋವನ್ನು ಸಂಶೋಧನೆ ಮಾಡಿರು. ಮೊಹಂಜೊದಾರೋ ಪಾಕಿಸ್ತಾನದ ದಕ್ಷಿಣ ಭಾಗದ ಸಿಂಧ್ ಪ್ರಾಂತ್ಯದಲ್ಲಿದೆ. ಅದು ಕರಾಚಿಯಿಂದ ಉತ್ತರಕ್ಕೆ ಸುಮಾರು 400 ಕಿಲೋಮೀಟರ್ ಉತ್ತರದಲ್ಲಿದೆ. ಸೊ ಅವೆರಡೂ ಪಾಕಿಸ್ತಾನದಲ್ಲೇ ಇರೋದು. ಇನ್ನು ಬೇರೆ ಕೇಂದ್ರಗಳು ಇದಾವೆ, ನಮ್ಮಲ್ಲೂ ಇದಾವೆ. ಇವುಗಳ ಆಧಾರದ ಮೇಲೆ ನಾನು ಆಗ್ಲೇ ಹೇಳಿದಂತೆ ಇಲ್ಲಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಲಂಡನ್ ನ್ಯೂಸ್ ನಲ್ಲಿ ಸರ್ ಜಾನ್ ಮಾರ್ಷಲ್, ಆಗ ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾಗಿದ್ದಂತಹ ಸರ್ ಜಾನ್ ಮಾರ್ಷಲ್ ಅವರು ಈ ನಾಗರಿಕತೆಯ ಬಗ್ಗೆ ಮಾಹಿತಿಯನ್ನು ಬರೆದು
ಪ್ರಪಂಚದ ಜನತೆಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದರು. ಆಗಲೇ ನಮಗೆ ಗೊತ್ತಾಗಿದ್ದು ನಮ್ಮ ಸಂಸ್ಕೃತಿ ಎಷ್ಟು ಹಳೆಯದು, ನಮ್ಮ ಹರಪ್ಪ ನಾಗರಿಕತೆ ಎಷ್ಟು ಹಳೆಯದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಾಯಿತು. ಹಾಗಾಗಿ ಮೊದಲು ನಮ್ಮ ನಂಬಿಕೆ ಏನಿತ್ತು ಅಂದ್ರೆ ಆರ್ಯರಿಂದನೇ ಭಾರತದ ಚರಿತ್ರೆ ಆರಂಭವಾಗುತ್ತೆ, ವೇದಗಳ ಕಾಲದಿಂದನೇ ಭಾರತದ ಚರಿತ್ರೆ ಎನ್ನುವುದು ಆರಂಭವಾಗುತ್ತೆ ಅಂತ ನಾವು ಓದ್ತಿದ್ದದ್ದು. 1900 ಅದಕ್ಕಿಂತ ಮೊದಲು ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಆರ್ಯರಿಂದ ಶುರುವಾಗೋದು. ಆದರೆ 1921-22 ಆದಂತಹ ಸಂಶೋಧನೆಗಳಿಂದ ನಮ್ಮ ಚರಿತ್ರೆ ಇನ್ನೊಂದು 8,000 ವರ್ಷಗಳ ಹಿಂದೆ ಹೋಯ್ತು. ಆರ್ಯರಿಂದ ಅಲ್ಲ, ಅದಕ್ಕಿಂತ ಮೊದಲೇ ಹರಪ್ಪ ನಾಗರಿಕತೆ ಅನ್ನುವುದು ಇತ್ತು. ಅಲ್ಲಿಯ ಜನ ವೈಭವೋಪೇತವಾದಂತಹ ಅದ್ಭುತವಾದಂತಹ ನಗರ ನಾಗರಿಕತೆಯನ್ನು ಹೊಂದಿದ್ರು ಅಂತ ಪ್ರಪಂಚಕ್ಕೆ ಹೇಳ್ತಾನೂ ಇದೀವಿ ಈಗಲೂ. ಓಕೆ, ಸೊ ಅದು ಸಂಶೋಧನೆ ಹೇಗಾಯ್ತು ಅಂತ. ಆಮೇಲೆ ಸಂಶೋಧನೆ ನಡೀತಾನೆ ಇದೆ, ಇವತ್ತಿಗೂ ನಡೀತಾ ಇದೆ. ಈ ನಾಗರಿಕತೆಯ ಸಾವಿರಾರು ಕೇಂದ್ರಗಳು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಸಿಕ್ಕಿದಾವೆ, ಅಫ್ಘಾನಿಸ್ತಾನದಲ್ಲಿಯೂ ಸಿಕ್ಕಿದಾವೆ. ಸೊ ಸಂಶೋಧನೆ ನಡೆದಿದೆ, ಸಾವಿರಾರು ಕೇಂದ್ರಗಳಿದಾವೆ, ಇವತ್ತಿಗೂ ಸಂಶೋಧನೆ ನಡೀತಾನೇ ಇದೆ. ಬೇರೆ ಬೇರೆ ಕಾರಣಗಳಿರಬಹುದು, ಹಣದ ಒಂದು ಕೊರತೆ ಅನ್ನೋದಿರ್ಬೋದು, ಅಥವಾ ತಂತ್ರಜ್ಞಾನದ ಕೊರತೆ ಅನ್ನೋದಿರ್ಬೋದು. ಹೀಗೆ ಹಲವಾರು ಕಾರಣಗಳಿಂದ 100 ವರ್ಷಗಳ ಹಿಂದೆ ಜಗತ್ತಿಗೆ ಪರಿಚಯವಾದಂತಹ ಈ ಒಂದು ಹರಪ್ಪ ನಾಗರಿಕತೆಯ ಸಂಶೋಧನೆ ಇವತ್ತಿಗೂ ಸಹ ನಡೀತಾ ಇದೆ. ಸಂಶೋಧನೆಗಳು ನಡೆದಂತೆ ನಾವು ಇನ್ನೂ ಹೆಚ್ಚು ಹೆಚ್ಚು ವಿಚಾರಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ರೈಟ್. ಸೊ ಇದು ಸಂಶೋಧನೆಯ ಆರಂಭದ ಬಗ್ಗೆ. ಎರಡನೇದಾಗಿ ಅದರ ಕಾಲ. ಸರ್, ಯಾವ ಕಾಲದಲ್ಲಿ ಇದು ಜೀವಂತವಾಗಿತ್ತು ಸರ್ ಹರಪ್ಪ ನಾಗರಿಕತೆ? ಇಷ್ಟೊತ್ತು ನಾನು 8,000 ಅಂತ ನಾನು ನಿಮ್ಗೆ ಹೇಳ್ತಾನೆ ಇದ್ದೆ. ಹೌದು, ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಹರಪ್ಪ ನಾಗರಿಕತೆ ಎನ್ನುವುದು ಕ್ರಿಸ್ತ ಪೂರ್ವ 8,000 ವರ್ಷಗಳ ಹಿಂದೆ ಇತ್ತು ಅಂತ ನಾವು ಹೇಳ್ತೀವಿ. ಅಂದ್ರೆ 8,000 ವರ್ಷಗಳು ಅಂದ್ರೆ ಕ್ರಿಸ್ತ ಪೂರ್ವ 6,000, ಈಗ 2,000 ವರ್ಷ, ಒಟ್ಟು 8,000 ವರ್ಷಗಳು. ಸೊ ಕ್ರಿಸ್ತ ಪೂರ್ವ 6,000ದಲ್ಲಿಯೇ ಈ ನಾಗರಿಕತೆ ಇತ್ತು ಅಂತ ನಮಗೆ ಇವತ್ತು ದಾಖಲೆಗಳು ಪುಷ್ಟೀಕರಿಸ್ತವೆ. ಸೊ ಈ ಒಂದು ಹರಪ್ಪ ನಾಗರಿಕತೆಯ ಕಾಲವನ್ನು ನಾವು ಒಂದು 3-4 ಹಂತಗಳಲ್ಲಿ ಕಾಣಬಹುದು. ಆರಂಭದ ಕಾಲ ಅಂದ್ರೆ ಈ ನಾಗರಿಕತೆ ಹುಟ್ಟಿದಂತಹ ಒಂದು ಕಾಲ, ಓಕೆ, ಅಥವಾ ಹುಟ್ಟೋಕ್ ಮೊದಲಿದ್ದಂತಹ ಕಾಲ, ಹುಟ್ಟಿದ ಕಾಲ, ಆಮೇಲೆ ಉನ್ನತಿಯ ಕಾಲ. ಯಾವ ರೀತಿ ಒಂದು ಮಗು ಹುಟ್ಟುತ್ತೆ, ಬೆಳೆದು ದೊಡ್ಡವನಾಗುತ್ತೆ, ಸೊ ಅದು ಉನ್ನತಿಯ ಕಾಲ. ವಯಸ್ಸಾದ ಮೇಲೆ ಅವನತಿಯಾಗುತ್ತೆ, ಸೊ ಅವನತಿಯ ಕಾಲ. ಹೀಗೆ 3 ಕಾಲದಲ್ಲಿ ಅದನ್ನು ಗುರುತಿಸಬಹುದು ಎನ್ನುವುದು ಸಂಶೋಧಕರ ಅಭಿಪ್ರಾಯ. ಇನ್ನು ಕೆಲವರು ಹೇಳ್ತಾರೆ ಈ ಹರಪ್ಪ ಸಂಸ್ಕೃತಿಯ ಕಾಲಘಟ್ಟವನ್ನು ಹರಪ್ಪಾದ ಪೂರ್ವಕಾಲ, ಹರಪ್ಪಾದ ಆರಂಭದ ಕಾಲ, ಹರಪ್ಪಾದ ಪ್ರೌಢ ಕಾಲ ಅಂದ್ರೆ ಬೆಳವಣಿಗೆ ಉತ್ಕರ್ಷದ ಕಾಲ, ಮತ್ತು ಹರಪ್ಪಾದ ಅಂತಿಮ ಕಾಲ ಅಂತ. ನೀವು ಲೋಥಾಲ್ ಅಂತ ಕೇಳಿದಿರಲ್ಲ ಹರಪ್ಪ ನಾಗರಿಕತೆದು? ಲೋಥಾಲ್ ಬಹುಶಃ ಅಂತಿಮ ಹಂತದಲ್ಲಿ ಬೆಳವಣಿಗೆಯಾದಂತಹ ಒಂದು ಕೇಂದ್ರವಾಗಿರಬಹುದು. ಸೊ ಹೀಗೆ ಬೇರೆ ಬೇರೆ ಹಂತಗಳಲ್ಲಿ ಹರಪ್ಪ ನಾಗರಿಕತೆಯನ್ನು ನಾವು ಕಾಣಬಹುದು. ರೈಟ್. ಹಾಗಾದ್ರೆ ಇದರ ಒಂದು ಕಾಲಘಟ್ಟ ಯಾವುದು ಅಂತ ಬಂದ್ರೆ, ಬೇರೆ ಬೇರೆ ವಿದ್ವಾಂಸರುಗಳು ನೋಡಿ, ನಾನು ಹಾಕಿದ್ದೀನಿ, ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ. ಬೇರೆ ಬೇರೆ ವಿದ್ವಾಂಸರು ಇದರಲ್ಲೇನು ಸಂಶೋಧನೆಯನ್ನೇನು ಮಾಡಿದ್ದಾರೆ, ಅವರೆಲ್ಲ ತಮ್ಮದೇ ಆದಂತಹ ಕಾಲವನ್ನು ಹೇಳಿದ್ದಾರೆ. ಹರಪ್ಪ ನಾಗರಿಕತೆ ಈ ಕಾಲದಲ್ಲಿ ಜೀವಂತವಾಗಿತ್ತು ಅಂತ. ನೋಡಿ, ಸರ್ ಜಾನ್ ಮಾರ್ಷಲ್ ಹೇಳೋ ಪ್ರಕಾರ ಕ್ರಿಸ್ತಪೂರ್ವ 3,250 ಕ್ರಿಸ್ತಪೂರ್ವ 2,750. ಪ್ರೊಫೆಸರ್ ವೀಲರ್, ಮಾರ್ಟಿನ್ ವೀಲರ್ ಎನ್ನುವಂತಹ ಒಬ್ಬ ಸಂಶೋಧಕಾರ, ಆತ ಮಾರ್ಟಿನ್ ವೀಲರ್ ಬಹು ಅದ್ಭುತವಾದಂತಹ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ. 5,000 ವರ್ಷಗಳ ಪಾಕಿಸ್ತಾನದ ಚರಿತ್ರೆ ಅಂತ ಹೇಳಿಬಿಟ್ಟು ಅದರಲ್ಲಿ ಹರಪ್ಪ ನಾಗರಿಕತೆಯ ಬಗ್ಗೆ ಬರೆದಿದ್ದಾರೆ. ಸೊ ಅವ್ರ ಪ್ರಕಾರ 2,500 1,500 ಕ್ರಿಸ್ತಪೂರ್ವ. ಅರ್ನೆಸ್ಟ್ ಮೇಕೆ ಎನ್ನುವಂತಹ ಒಬ್ಬ ಸಂಶೋಧಕನ ಪ್ರಕಾರ 2,800 2,500 ಕ್ರಿಸ್ತಪೂರ್ವ. ಡಿ.ಪಿ. ಅಗರ್ವಾಲ್ ಎನ್ನುವರ ಪ್ರಕಾರ 2,500 1,750. ವ್ಯಾಟ್ಸ್ ಎನ್ನುವ ವಿದ್ವಾಂಸನ ಪ್ರಕಾರ 3,500 2,500. R.S. ಶರ್ಮಾ, ಪ್ರಾಚೀನ ಚರಿತ್ರೆಯ ಬಗ್ಗೆ ಹೆಚ್ಚು ಅಧ್ಯಯನ ಮಾಡಿರುವಂತಹ ಮತ್ತೊಬ್ಬ ಇತಿಹಾಸಕಾರ, R.S. ಶರ್ಮಾ ಅವರು ಹೇಳುವ ಪ್ರಕಾರ 2,500 1,800.
ಜಾನ್ ಎಫ್ ಡೇಲ್ಸ್ ಎನ್ನುವಂತಹ ಒಬ್ಬ ವಿದ್ವಾಂಸ ಹೇಳುವ ಪ್ರಕಾರ 2900ರಿಂದ 1900 ಕ್ರಿಸ್ತಪೂರ್ವ. ರೋಮಿಲಾ ಥಾಪರ್ ಎನ್ನುವಂತಹ ಮತ್ತೊಬ್ಬ ಇತಿಹಾಸಕಾರ್ತಿ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಫ್ ಎಮರೈಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಇವಾಗ್ಲೂ ಸಹ. ಅವರು ಭಾರತದ ಚರಿತ್ರೆಯ ಬಗ್ಗೆ ಸಾಕಷ್ಟು ಬರೆದಿದ್ದಾರೆ. ಇಂಡಿಯನ್ ಹಿಸ್ಟೋರಿಯನ್ ಅಂತ ಯಾರಾದ್ರೂ ಕೇಳಿರ್, ನಿಮ್ಗೆ ಹಿಸ್ಟ್ರಿ ಓದ್ತಾ ಇದ್ದೀನಿ ಯಾರಪ್ಪ ಚರಿತ್ರಕಾರರು ಅಂತ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ರೋಮಿಲಾ ಥಾಪರ್ ಅವರ ಹೆಸರನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ, ಹೇಳ್ಬೇಕಾಗುತ್ತೆ. ಸೊ ರೋಮಿಲಾ ಥಾಪರ್ ಅವರು ಹೇಳೋ ಪ್ರಕಾರ ಅವ್ರು ಯಾವಾಗಿತ್ತು ಅಂತ ಹೇಳಲ್ಲ, ಇದು ಅವನತಿ ಕ್ರಿಸ್ತಪೂರ್ವ 1700ರಲ್ಲಿ ಅವನತಿ ಆಯ್ತು ಅಂತ ಹೇಳ್ತಾರೆ. ಆಮೇಲೆ ಫೇರ್ ಸರ್ವ್ಸ್ ಎನ್ನುವರು ಹೇಳೋ ಪ್ರಕಾರ 2000ದಿಂದ 1500 ಕ್ರಿಸ್ತಪೂರ್ವದಲ್ಲಿ ಇತ್ತು ಅಂತ ಅವರೇ ಹೇಳ್ತಾರೆ. ಸರ್ ಹೆಂಗ್ ಹೇಳಿದಾರೆ ಇದೆಲ್ಲ ಡೇಟ್? ಏನ್ ಸುಮ್ಮನೆ ಏನೋ ಒಂದು ಡೇಟ್ ಹೇಳ್ಬಿಟ್ಟಿದಾರ ಸರ್, ಈ ನಾಗರಿಕತೆ ಚಾಲ್ತಿಯಲ್ಲಿ ಇತ್ತು ಅಂತ ಹೇಳ್ಬಿಟ್ಟು? ಅಲ್ಲ, ಈ ನಾಗರಿಕತೆಯ ಬಗ್ಗೆ ಅವರು ಎಲ್ಲರೂ ಅಧ್ಯಯನ ಮಾಡಿರೋರೆ, ಎಲ್ಲರೂ ಬೇರೆ ಬೇರೆ ಏನ್ ಹೇಳಿದ್ದಾರೆ, ಅವರು ತಮ್ಮದೇ ಆದಂತಹ ಒಂದು ಅಧ್ಯಯನದ ಆಧಾರದ ಮೇಲೆ ಕಾಲಗಣನೆಯನ್ನು ಹೇಳಿದ್ದಾರೆ. ಓಕೆ, ಏನಿದು ನೋಡಿ, ನಾವು ಪ್ರಾಚೀನ ವಸ್ತುಗಳು ಸಿಕ್ಕುದು ಅಂದ್ರೆ ಅದರ ಕಾಲವನ್ನು ಹೇಗೆ ಕಂಡು ಹಿಡಿತೀವಿ ಅಂದ್ರೆ ಈ ಕಾರ್ಬನ್ ಟೆಸ್ಟ್ ಅಂತ ಹೇಳ್ತೇವೆ. ಕಾರ್ಬನ್ ಟೆಸ್ಟ್, ಹಳೆಯ ವಸ್ತುಗಳ ಮೇಲೆ ಎಷ್ಟು ಪ್ರಮಾಣದ ಕಾರ್ಬನ್ ಅಂಶ ಕೇಂದ್ರೀಕೃತವಾಗಿರುತ್ತೆ ಅನ್ನುವುದರ ಆಧಾರದ ಮೇಲೆ ಅದರ ಕಾಲವನ್ನು ಗುರುತಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಅದು ಒಂದು ವೈಜ್ಞಾನಿಕವಾದಂತಹ ಒಂದು ವಿಧಾನ. ಅದನ್ನೇ ನಾವು ಕಾರ್ಬನ್ ಟೆಸ್ಟ್ ಅಥವಾ C14 ಟೆಸ್ಟ್ ಅಂತಾನೆ ಹೇಳ್ತೇವೆ. ಕಾರ್ಬನ್ ಎನ್ನುವಂತಹ ಒಂದು ಅಂಶ, ಏನೋ ಒಂದು ವಸ್ತು ಬಿದ್ದಿದೆ, ಎಲ್ಲೋ ಮಣ್ಣಲ್ಲಿ ಒಂದು ಕಬ್ಬಣ ಬಿದ್ದಿದೆ ಅಂದ್ರೆ ಅದರ ಮೇಲೆ, ಅಥವಾ ಯಾವುದೋ ಒಂದು ಏನೋ ಒಂದು ಚಿಪ್ ಬಿದ್ದಿದೆ ಅಥವಾ ಯಾವುದೋ ಒಂದು ಮೂಳೆ ಬಿದ್ದಿದೆ ಅಂದ್ರೆ ಅದರ ಮೇಲೆ ಕಾರ್ಬನ್ ಅಂಶ ಕೇಂದ್ರೀಕೃತವಾಗೋಕೆ ಶುರುವಾಗುತ್ತೆ. ಎಷ್ಟೋ ವರ್ಷಗಳ ನಂತರ ನೀವು ಅದನ್ನು ತೆಗೆದು ಅದನ್ನು ಪ್ರಯೋಗಕ್ಕೆ ಒಳಪಡಿಸಿದಾಗ ಅದರ ಮೇಲೆ ಇಷ್ಟು ಪ್ರಮಾಣದ ಕಾರ್ಬನ್ ಇದೆ, ಹಾಗಾಗಿ ಇದು ಇಷ್ಟು ವರ್ಷ ಹಳೆಯದು ಅಂತ ಹೇಳಬಹುದು. ಹಾಗೆ ಹರಪ್ಪ ನಾಗರಿಕತೆಯಲ್ಲಿ ದೊರೆತಿರುವಂತಹ ಒಂದು ವಸ್ತುಗಳಿರಬಹುದು, ಶಿಲ್ಪಗಳಿರಬಹುದು, ಆಕೃತಿಗಳಿರಬಹುದು, ಮುದ್ರೆಗಳಿರಬಹುದು, ಅವ್ರು ಬಿಟ್ಟು ಹೋಗಿರುವಂತಹ ಮಡಿಕೆ ಕುಡಿಕೆಗಳಿರಬಹುದು, ಆಯುಧಗಳಿರಬಹುದು, ಇವುಗಳೆಲ್ಲವುಗಳ ಒಂದು ಅಧ್ಯಯನ ಕಾರ್ಬನ್ ಟೆಸ್ಟ್ ಮಾಡಿದರ ಮೇಲೆ ಇದರ ಅಸ್ತಿತ್ವ ಕ್ರಿಸ್ತಪೂರ್ವ 3000ದಿಂದ ಕ್ರಿಸ್ತಪೂರ್ವ 1700ರವರೆಗೆ ಇತ್ತು. ಉನ್ನತಿಯ ಕಾಲ 2200ರಿಂದ 2000, ಅವನತಿಯ ಕಾಲ 1700 ಅಂತ ವಿದ್ವಾಂಸರು ಹೇಳ್ತಾರೆ. ಸರ್ ಈಗ ಹೇಳ್ತಾ ಇದ್ರಿ 8000 ವರ್ಷ ಹಳೆಯದು, ಕ್ರಿಸ್ತಪೂರ್ವ 6000ದಲ್ಲಿಯೇ ಇತ್ತು ಅಂತ. ಅದು ಇತ್ತೀಚಿನ ಒಂದು ಸಂಶೋಧನೆ. ಇದು ಹಳೆಯ ಸಂಶೋಧನೆಯ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ನಾನು. ಸೊ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಹರಪ್ಪ ನಾಗರಿಕತೆ ನಾನು ಆಗ್ಲೇ ಹೇಳಿದಂತೆ ಕ್ರಿಸ್ತಪೂರ್ವ 7000 6000ಕ್ಕೆ ಹೋಗಬಹುದು. ಈ ಹರಪ್ಪ ನಾಗರಿಕತೆಯ ಸಂಸ್ಕೃತಿಯನ್ನು ನಾವು ಚಾಲ್ಕೋಲಿಥಿಕ್ ಸಂಸ್ಕೃತಿ ಅಂತ ಕರಿತೀವಿ. ಬಹುಶಃ ನೀವು ಕೇಳಿರ್ಬೋದೇನೋ, ಈ ಪ್ರಾಚೀನ ಸಂಸ್ಕೃತಿಗಳನ್ನು ನಾವು ಅಧ್ಯಯನ ಮಾಡ್ಬೇಕಾದ್ರೆ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಅಂತ ಎಲ್ಲ ಬಹುಶಃ ನಿಮ್ಗೆ ಜ್ಞಾಪಕ ಇರ್ಬೇಕೇನೋ, ಮೇಷ್ಟ್ರು ಹೇಳಿರೋದು. ಹಳೆ ಶಿಲಾಯುಗ ಅಂದ್ರೆ ಓಕೆ, ಏನು ಕಲ್ಲಿನ ಆಯುಧಗಳನ್ನು ಮಾಡಿಕೊಂಡು ಜನ ಪ್ರಾಣಿಗಳನ್ನು ಕೊಂದು ಜೀವನ ಮಾಡ್ತಾ ಇದ್ರಲ್ವಾ, ಅದು ಹಳೆ ಶಿಲಾಯುಗ. ಆಮೇಲೆ ಮಧ್ಯಶಿಲಾಯುಗ, ಅವುಗಳಿಗೆ ಇನ್ನೂ ಹೆಚ್ಚಿನ ಆಕಾರ ಅದನ್ನೆಲ್ಲ ಕೊಟ್ಟು ಅದ್ಭುತವಾದ ಆಯುಧಗಳನ್ನು ಮಾಡಿಕೊಂಡು ಅವರು ಹೇಗೆ. ಆಮೇಲೆ ನವಶಿಲಾಯುಗ, ಹೀಗೇನೆ ಕಲ್ಲಿನ ಆಯುಧಗಳಲ್ಲಾದಂತಹ ಬದಲಾವಣೆಗಳ ಮೇಲೆ ನಾವು ನಾಗರಿಕತೆಯ ಮಜಲುಗಳನ್ನು, ಮೆಟ್ಟಿಲುಗಳನ್ನು, ಹಂತಗಳನ್ನು ಗುರುತಿಸ್ತೇವೆ. ಅದಾದ್ಮೇಲೆ ಈ ತಾಮ್ರಶಿಲಾಯುಗ ಅಂತ ಹೇಳ್ತೇವೆ. ಅಂದ್ರೆ ಹರಪ್ಪ ನಾಗರಿಕತೆಯನ್ನು ತಾಮ್ರಶಿಲಾಯುಗದ ಸಂಸ್ಕೃತಿ ಅಂತಾನೂ ಕರಿತೇವೆ, ಚಾಲ್ಕೋಲಿಥಿಕ್ ಪೀರಿಯಡ್ ಅಂತ ಕರಿತೀವಿ. ಏಕೆಂದ್ರೆ ಹರಪ್ಪ ನಾಗರಿಕತೆಯ ಜನ ತಾಮ್ರದ ಲೋಹವನ್ನು ತಿಳ್ಕೊಂಡಿದ್ರು. ಹಾಗಾಗಿ ಆ ನಾಗರಿಕತೆಯನ್ನು ನಾವು ಚಾಲ್ಕೋಲಿಥಿಕ್ ಪೀರಿಯಡ್ ಅಥವಾ ತಾಮ್ರದ ಶಿಲಾಯುಗ ಅಂತನೂ ಸಹ ನಾವು ಹೇಳ್ತೇವೆ. ತಾಮ್ರವನ್ನು ಹೆಚ್ಚು ಬಳಸಿರೋದ್ರಿಂದ ಅದನ್ನು ಚಾಲ್ಕೋಲಿಥಿಕ್ ಸಂಸ್ಕೃತಿ ಅಂತ ನಾವು ಹೇಳಬಹುದು. ಸೊ ಇದು ಆ ನಾಗರಿಕತೆಯ ಕಾಲದ ಬಗ್ಗೆ. ಕಾಲ ಹೇಗೆ ಪರಿಗಣನೆ ಮಾಡ್ತಾರೆ ಅಂತ ನಿಮಗೀಗ ಅರ್ಥವಾಗಿದೆ ಅಲ್ವಾ? ಓಕೆ, ಅಂದ್ರೆ ಅಲ್ಲಿ ದೊರೆತಿರುವಂತಹ ವಸ್ತುಗಳನ್ನು ವೈಜ್ಞಾನಿಕ ಸಂಶೋಧನೆಗೆ ಹಿಡಿದು ಅದರಿಂದ ನಾವು ಕಾಲವನ್ನು ಗಣನೆ ಮಾಡ್ತೇವೆ. ಸೊ ಅದರ ಪ್ರಕಾರ ಈ ರೀತಿಯ ಒಂದು ವಾದಗಳನ್ನು ವಿದ್ವಾಂಸರು ಮುಂದೆ ಇಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಈ ನಾಗರಿಕತೆ ಎಲ್ಲಿ ಹರಡಿತ್ತು, ಇದರ ವ್ಯಾಪ್ತಿ ಏನು, ಇದರ ಪ್ರಮುಖ ಕೇಂದ್ರಗಳೇನು
ಅಂತ ನಾವು ನೋಡ್ತಾ ಹೋದ್ರೆ ನೋಡಿ, ಈ ಒಂದು ನಾಗರಿಕತೆ ಬಹು ವಿಶಾಲವಾದಂತಹ ನಾಗರಿಕತೆ. ಮೊದಲು ನಾವೇನ್ ಅನ್ಕೊಂಡಿದ್ದೋ, ಇದು ಸಿಂಧೂ ಬಯಲಿನಲ್ಲಿ ಇತ್ತು, ಸಿಂಧೂ ಬಯಲಿನ ಆ ಕಡೆ ಈ ಕಡೆ ಇತ್ತು ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ಇದು ಕೇವಲ ಸಿಂಧೂ ಬಯಲಿಗೆ ಸೀಮಿತವಾಗಿಲ್ಲ. ಈ ನಾಗರಿಕತೆ ನೋಡಿ, ಪಶ್ಚಿಮದ ಸುಕ್ತರ್ ಜೆಂಡರ್ ಅಂದ್ರೆ ಇವತ್ತು ಬಲೂಚಿಸ್ತಾನ, ಪಾಕಿಸ್ತಾನದ ಬಾರ್ಡರ್, ಆಫ್ಘಾನಿಸ್ತಾನದ ಕಡೆಗೆ ಇರುವಂತಹ ಬಲೂಚಿಸ್ತಾನ ಏನಿದೆ, ಅಲ್ಲಿನ ಸುಕ್ತ ಜೆಂಡರ್ ನಿಂದ ಹಿಡಿದು ಪೂರ್ವದ ಭಾರತದ ಪೂರ್ವ ಅಂದ್ರೆ ಈ ಬಂಗಾಳದ ಕಡೆಗೆ ಏನಿದೆ ಉತ್ತರ ಪ್ರದೇಶದ ಅಲಂಗೀರ್ ವರೆಗೆ ವಿಸ್ತರಿಸಿತ್ತು. ಅಂದ್ರೆ ಹೆಚ್ಚು ಕಡಿಮೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಗಡಿಯಿಂದ ಹಿಡಿದು ಭಾರತದ ಉತ್ತರ ಪ್ರದೇಶದ ಅಲಂಗೀರ್ಪುರದವರೆಗೆ ಪೂರ್ವ ಪಶ್ಚಿಮವಾಗಿ ಇದು ಹರಡಿತ್ತು. 1600 ಕಿಲೋಮೀಟರ್ಗಳಷ್ಟು ಈ ಕಡೆಯಿಂದ ಆ ಕಡೆಗೆ. ಆಮೇಲೆ ಉತ್ತರದ ರೋಪಾರ್ ಅಂದ್ರೆ ಸಿಮ್ಲಾ ಅಂದ್ರೆ ಯಾವುದದು, ಜಮ್ಮು ಕಾಶ್ಮೀರದ ಕೆಳಗಡೆ ಇರುವ ಹಿಮಾಚಲ ಪ್ರದೇಶ. ಆ ಹಿಮಾಚಲ ಪ್ರದೇಶದ ಸಿಮ್ಲಾ ಏನಿದೆ ಅದರ ಹತ್ರ ಇರುವಂತಹ ರೋಪಾರ್ ಅಂತ ಒಂದು ಸ್ಥಳದಲ್ಲಿ ಇದರ ಅವಶೇಷಗಳು ಸಿಕ್ಕಿದಾವೆ. ಸೊ ಉತ್ತರದಲ್ಲಿ ರೋಪಾರ್ನಿಂದ ಹಿಡಿದು ದಕ್ಷಿಣದ ದೈಮಾಬಾದ್, ಮಹಾರಾಷ್ಟ್ರದಲ್ಲಿದೆ ದೈಮಾಬಾದ್ ಅಂತ, ಸೊ ಅಲ್ಲಿಯವರೆಗೆ, ಅಲ್ಲಿಂದ ರೂಪಾರ್ನಿಂದ ಹಿಡಿದು ದೈಮಾಬಾದ್ ವರೆಗೆ 1100 ಕಿಲೋಮೀಟರ್ಗಳು. ಅಂದ್ರೆ ಪೂರ್ವ ಪಶ್ಚಿಮವಾಗಿ 1600 ಕಿಲೋಮೀಟರ್ಗಳು ವಿಸ್ತಾರ, ಉತ್ತರ ದಕ್ಷಿಣವಾಗಿ 1100 ಕಿಲೋಮೀಟರ್ಗಳ ವಿಸ್ತಾರ. ಸೊ ಇಷ್ಟು ದೊಡ್ಡ ಭೂಭಾಗದಲ್ಲಿ ಈ ನಾಗರಿಕತೆ ಅನ್ನುವುದು ಜೀವಂತವಾಗಿತ್ತು. ಕೇವಲ ಸಿಂಧೂ ನದಿ ಮತ್ತು ಅದರ ಉಪನದಿಗಳು, ಜೀನಬ್, ಚೀಲಂ, ರಾವಿ, ಬಿಯಾಸ್, ಸಟ್ಲೆಜ್ ಅಂತ ಉಪನದಿಗಳ ಹೆಸರು ಹೇಳ್ತಿರಲ್ಲ, ಬರೀ ಅಷ್ಟು ನದಿಗಳ ದಡದಲ್ಲಿ ಅಷ್ಟೇ ಇರ್ಲಿಲ್ಲ. ಇನ್ನೊಂದು ಸರಸ್ವತಿ ನದಿ ಮರ್ತೋಗಿದ್ದೀರೇನೋ, ಸಿಂಧೂ ನದಿ, ಅದರ 5 ಉಪನದಿಗಳು ಮತ್ತು ಸರಸ್ವತಿ, ಒಟ್ಟೆಷ್ಟಾದೋ 7 ನದಿಗಳು ಇರ್ಲಿ, ಅದನ್ನ ಆಮೇಲೆ ಮಾತನಾಡೋಣ. ಸೊ ಬರೀ ಸಿಂಧೂ ನದಿಗೆ ಇದು ಸೀಮಿತವಾಗಿಲ್ಲ, ಬೇರೆ ಬೇರೆ ಈ ಪ್ರದೇಶಗಳಲ್ಲೆಲ್ಲ ಇದು ಇತ್ತು ಅಂತ ನಾವು ಹೇಳ್ತೇವೆ. ಗುಜರಾತ್ನಲ್ಲಿ ಇತ್ತೀಚೆಗೆ ನಡೆದ ಉತ್ಖನನಗಳಿಂದ ಈ ನಾಗರಿಕತೆಯು ಮೊದಲು ಭಾವಿಸಿದ್ದಕ್ಕಿಂತ ಅತಿ ಪುರಾತನ ಅದು ಗೊತ್ತಾಗಿದೆ, ನಾನು ನಿಮಗೆ ಹೇಳಿದ್ದೇನೆ. ಸೊ ಹೆಚ್ಚು ಕಡಿಮೆ ಈ ಒಂದು ನಾಗರಿಕತೆ ಸುಮಾರು 13 ದಶಲಕ್ಷ ಚದುರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣದಲ್ಲಿ ವ್ಯಾಪಿಸಿದೆ ಅಂತ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ. ಹಾಗಾಗಿ ಇದು ಇಲ್ಲಿಯವರೆಗೆ ತಿಳಿದಿರುವ ಯಾವುದೇ ಪ್ರಾಚೀನ ನಾಗರಿಕತೆಗಿಂತ ಬಹು ದೊಡ್ಡ ಮತ್ತು ವಿಸ್ತಾರವಾದಂತಹ ಒಂದು ನಾಗರಿಕತೆಯಾಗಿದೆ. ಈಜಿಪ್ಟ್ ಇರ್ಬೋದು, ಮೆಸೊಪೊಟೇಮಿಯಾ ಇರ್ಬೋದು, ಇನ್ನು ಬೇರೆ ಪ್ರಾಚೀನ ನಾಗರಿಕತೆಗಳು ತುಂಬಾ ಸಣ್ಣ ಭೂಭಾಗದಲ್ಲಿದ್ದಂತಹ ನಾಗರಿಕತೆಗಳು, ಆದರೆ ಇದು ತುಂಬಾ ವಿಸ್ತಾರವಾದಂತಹ ಒಂದು ಭೂಭಾಗದಲ್ಲಿದ್ದಂತಹ ನಾಗರಿಕತೆ. ರೈಟ್, ನೋಡಿ ಈ ಮ್ಯಾಪ್ ಅಲ್ಲಿ ನಿಮಗೆ ಚೆನ್ನಾಗಿ ಅರ್ಥವಾಗುತ್ತೆ. ಬಹುಶಃ ಇದು ನೋಡಿ, ಇದು ಭಾರತದ ಗಡಿ, ಇದು ಇಲ್ಲೇ ಇದೆ ನೋಡಿ ಭಾರತದ ಗಡಿ, ಇದು ಪಾಕಿಸ್ತಾನ, ಇದು ಅಫ್ಘಾನಿಸ್ತಾನ, ರೈಟ್, ಇದು ಯಾವುದಿದು ಅರಬ್ಬಿ ಸಮುದ್ರ, ಹೌದಲ್ವಾ? ನೋಡಿ ಇದು ಮಹಾರಾಷ್ಟ್ರದ ಭಾಗ, ಇದು ಗುಜರಾತ್. ಓಕೆ, ಇಲ್ಲಿ ನೋಡಿ ಈ ಒಂದ್ ಸ್ವಲ್ಪ ಬ್ರೌನಿಶ್ ಕಲರ್ ಏನಿದೆ, ಇದೆಲ್ಲ ಹರಪ್ಪ ನಾಗರಿಕತೆಯ ಪ್ರದೇಶ. ಇದು ಸಿಂಧೂ ನದಿ, ಇದು ಮತ್ತು ಅದರ 5 ಉಪನದಿಗಳು, ಸಟ್ಲಜ್, ರಾವಿ, ಬಿಯಾಸ್, ಜಿನಬ್, ಜೇಲಂ, ಇವೆಲ್ಲ ಅದರ ಉಪನದಿಗಳು. ಇದು ಏನದು ಹಿಮಾಲಯ ಪರ್ವತ ಶ್ರೇಣಿ, ಇದು ಮೇಲಿರೋದು ಭಾರತದ ಉತ್ತರ ಭಾಗದಲ್ಲಿರುವ ಹಿಮಾಲಯ ಪರ್ವತ ಶ್ರೇಣಿ ಇದು. ನೋಡಿ ಈ ಭಾಗಗಳಲ್ಲೆಲ್ಲ ಈ ನಾಗರಿಕತೆ ಹರಡಿತ್ತು. ನೋಡಿ ಸುಕ್ತ ಜೆಂಡರ್ ಇಲ್ಲಿಂದ ಹಿಡಿದು ಇದು ಉತ್ತರ ಪ್ರದೇಶದ ಅಲಂಗೀರ್ಪುರ ಅಂತ ಹೇಳಿನಲ್ವಾ, ಅಲ್ಲಿಯವರೆಗಿದೆ 1600 ಕಿಲೋಮೀಟರ್ ವಿಸ್ತಾರ. ಇಲ್ಲಿ ನೋಡಿ ರೂಪಾರ್ ಅಂತ ಹೇಳಿದ್ದೆ, ಹಿಮಾಚಲ ಪ್ರದೇಶ ರೂಪಾರ್ ಭಾರತದಲ್ಲಿರೋದು, ಇದು ಪಾಕಿಸ್ತಾನದ್ದಿದು. ಓಕೆ, ರೂಪಾರ್ನಿಂದ ಹಿಡಿದು ದೈಮಾಬಾದ್ ಅಂತ ಇಲ್ಲಿದೆ ಮಹಾರಾಷ್ಟ್ರದಲ್ಲಿ, ಅಲ್ಲಿಯವರೆಗೆ ಈ ನಾಗರಿಕತೆ ಎನ್ನುವುದು ಹರಡಿತ್ತು. ಇದೆಲ್ಲ ಗುಜರಾತ್ನ ಭಾಗ. ನೋಡಿ ಇದು ಲೋಥಾಲ್, ನೀವು ಕೇಳಿರೋ ಸ್ಥಳ, ಧೋಲವೀರ. ಓಕೆ, ಇದು ಮೊಹಂಜೊದಾರೋ ಪಾಕಿಸ್ತಾನದ ದಕ್ಷಿಣದ ಇಲ್ಲ ಇರೋದು, ಇದು ಹರಪ್ಪ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಇರೋದು. ಇವು ಬೇರೆ ಬೇರೆ ಸ್ಥಳಗಳು, ಹರಪ್ಪ ನಾಗರಿಕತೆಯ ಸ್ಥಳಗಳು. ಈಗ ನಿಮ್ಗೊಂದು ಐಡಿಯಾ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೇನೆ, ಹರಪ್ಪ ನಾಗರಿಕತೆ ಎಲ್ಲಿತ್ತು, ಭಾರತದ ಯಾವ ಭಾಗದಲ್ಲಿತ್ತು ಅಂತ ಹೇಳಿಬಿಟ್ಟು. ಓಕೆ, ದಿಸ್ ಈಸ್ ಆಲ್ಸೋ ಯು ಕ್ಯಾನ್ ಸಿ, ದಿಸ್ ಈಸ್ ಒನ್ ಮೋರ್
ತುಂಬಾ ಸಿಂಪಲ್ ಆಗಿರುವಂತಹ ಒಂದು ಮ್ಯಾಪು, ನಿಮ್ಗೆ ಅರ್ಥವಾಗುತ್ತೆ. ಇದು ಭಾರತ ನೋಡಿ, ಇವೆಲ್ಲ ಪಾಕಿಸ್ತಾನ, ಇದೆಲ್ಲ ಪಾಕಿಸ್ತಾನ ಭಾಗ. ಈ ಗ್ರೀನ್ ಇರೋದು, ಯಾರು ಬರಿಬೇಡ್ರೋ, ಯಾರೋ ಅದು ಪಾಕಿಸ್ತಾನದ ಒಂದು ಭಾಗ. ಹಾಗಾಗಿ ಈ ಒಂದು ನಾಗರಿಕತೆಯ ಅವಶೇಷಗಳು ಇಲ್ಲೆಲ್ಲ ದೊರಕಿದಾವೆ ಎನ್ನುವುದಕ್ಕೆ ನಾನು ನಿಮಗೆ ತೋರಿಸ್ತಾ ಇರೋದು. ಓಕೆ, ವ್ಯಾಪ್ತಿ ಮತ್ತು ಕೇಂದ್ರಗಳು. ಸೊ ವ್ಯಾಪ್ತಿ ಎಷ್ಟು ಅಂತ ನಾನು ಇಷ್ಟೊತ್ತು ನಿಮಗೆ ಹೇಳಿದೆ. ಓಕೆ, ಸೊ ಕೇಂದ್ರಗಳು ಯಾವುವು ನೋಡಿ, ಇವೆಲ್ಲ ಪ್ರಮುಖ ಕೇಂದ್ರಗಳು. ಸಾವಿರಾರು ಕಡೆ ಇದರ ಅವಶೇಷಗಳು ಸಿಕ್ಕಿದಾವೆ, ಆದರೆ ಪ್ರಮುಖವಾದಂತಹ ಕೇಂದ್ರಗಳು ಅಂದ್ರೆ ಇವು. 1000ಕ್ಕೂ ಹೆಚ್ಚು ಕೇಂದ್ರಗಳನ್ನು ನಾವು ಸಂಶೋಧನೆ ಮಾಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹರಪ್ಪ ಗೊತ್ತು, ಮೊಹಂಜದಾರೋ, ರಾಕಿಗಿರಿ, ಲೋತಾಲ್, ಧೋಲವೀರ, ಅಲಂಗೀರ್ಪುರ್, ಓಕೆ, ಗೋಲ್ದಾರೋ, ಲರ್ಖಾನ, ಮೆಹರ್ಗರ್, ರೋಪಾರ್, ಆಮ್ರಿ, ರಂಗಾಪುರ್, ಬನವಾಲಿ, ಕರನ್ಪುರ್, ಮಾಂದಾ, ಚುನಾದಾರೋ, ಕಾಲಿಬಂಗನ್, ದೇಸಲ್ಪುರ್, ಕೋಟಡ್ಡಿಜಿ, ಗಾನ್ವೇರಿವಾಲ್, ಕೋಟ್ಬಾಲ, ಮಂಡಿ, ಹೀಗೆ ಆ ಪಟ್ಟಿಗಳ ಹೆಸರೇ ಮುಂದುವರಿತಾ ಹೋಗುತ್ತೆ. ಇವೆಲ್ಲ ಹರಪ್ಪ ನಾಗರಿಕತೆಯ ಅವಶೇಷಗಳು ದೊರೆತಿರುವಂತಹ ಕೇಂದ್ರಗಳು. ಅಂದ್ರೆ ಅರ್ಥ ಏನು? ನಾಗರಿಕತೆ ಅಲ್ಲಿ ಇತ್ತು. ಇಲ್ಲಿ ದೊರೆತಂತಹ ಕೇಂದ್ರಗಳಲ್ಲಿ ತುಂಬಾ ಪ್ರಮುಖವಾದದ್ದು ಅಂದ್ರೆ ಹರಪ್ಪ. ಇದು ಮೊದಲು ಕಂಡುಹಿಡಿದಂತಹ ಒಂದು ಕೇಂದ್ರ ಹರಪ್ಪ. ಪಾಕಿಸ್ತಾನದ ಪಂಜಾಬ್ನ ಮಾಂಟೆಗೋಮೆರಿ ಜಿಲ್ಲೆಯಲ್ಲಿದೆ, ರಾವಿ ನದಿಯ ದಡದ ಮೇಲೆ ಇದೆ ಇದು. ಹರಪ್ಪ ಅಂದ್ರೆ ಸಿಟಿ ವಿತ್ ದ ಗೋಲ್ಡನ್ ಗೇಟ್ ಅಂತ, ಚಿನ್ನದ ಬಾಗಿಲಿನ ನಗರ ಅಂತ ಸ್ಥಳೀಯ ಭಾಷೆಯಲ್ಲಿ ಇದಕ್ಕೆ ಅರ್ಥವನ್ನು ಕೊಡಲಾಗುತ್ತೆ. ಸಿಟಿ ವಿತ್ ದ ಗೋಲ್ಡನ್ ಗೇಟ್ ಅಂತ ಹರಪ್ಪ ಅಂದ್ರೆ. ಇದು ಕೋಟೆಯನ್ನು ಹೊಂದಿದೆ. ಇದು 1826ರಲ್ಲಿ ಮೊದಲ ಬಾರಿಗೆ ಇದರ ಅವಶೇಷಗಳು, 75ರಲ್ಲಿ ಮೇಜರ್ ಕ್ಲಾರ್ಕ್ ಇದರ ಬಗ್ಗೆ ಒಂದ್ ಸ್ವಲ್ಪ ಅವಶೇಷಗಳನ್ನು ಕಂಡುಹಿಡಿದ್ರು. ಕೊನೆಗೆ 1920-21ರಲ್ಲಿ ಸರ್ ಜಾನ್ ಮಾರ್ಷಲ್ ಅವರ ನೇತೃತ್ವದಲ್ಲಿ ದಯಾರಾಮ್ ಸಹಾನಿ ಇದನ್ನು ಸಂಶೋಧನೆ ಮಾಡಿ ಪ್ರಪಂಚದ ಮುಂದೆ ಇಟ್ರು. ಮೊಹಂಜದಾರೋ ಮತ್ತೊಂದು ಪ್ರಮುಖವಾದಂತಹ ಒಂದು ಕೇಂದ್ರ, ಹರಪ್ಪ ಸಂಸ್ಕೃತಿಯ ಅತಿ ದೊಡ್ಡ ಕೇಂದ್ರ ಇದು. ಓಕೆ, ಪಾಕಿಸ್ತಾನದ ಸಿಂಧ್ ಪ್ರದೇಶದ ಲಾರ್ಕಾನಾ ಎನ್ನುವಂತಹ ಒಂದು ಜಿಲ್ಲೆಯಲ್ಲಿ ಅದು ಇದೆ. ಆರ್ ಡಿ ಬ್ಯಾನರ್ಜಿ ಅವರು ಇದನ್ನು ಬೇರೇನೋ ಅವರು ಸಂಶೋಧನೆಗೆ ಅಲ್ಲಿ ಬೌದ್ಧ ಸ್ತೂಪಗಳ ಬಗ್ಗೆ ಸಂಶೋಧನೆ ಮಾಡೋಕೆ ಹೋಗಿದ್ದಾಗ ಅಲ್ಲಿ ಆಕಸ್ಮಿಕವಾಗಿ ಅದನ್ನ ಅವರು ಸಂಶೋಧನೆ ಮಾಡಿರು. ಮುಂದೆ ಅದು ಮೊಹಂಜದಾರೋ ಹರಪ್ಪ ಸಂಸ್ಕೃತಿಯ ಒಂದು ಭಾಗವಾಯಿತು. ಸ್ಥಳೀಯ ಭಾಷೆಯಲ್ಲಿ ಮೊಹಂಜದಾರೋ ಅಂದ್ರೆ ಸತ್ತವರ ದಿಬ್ಬ, ಮೌಂಡ್ ಆಫ್ ದ ಡೆಡ್ ಅಂತ. ಅಲ್ಲಿ ಒಳ್ಳೆ ದಿಬ್ಬ ತರ ಇತ್ತು. ಸ್ಥಳೀಯ ಜನ ಏನ್ ಅನ್ಕೊಂಡಿದ್ರು ಅಂದ್ರೆ ಎಲ್ಲ ಸತ್ತೋಗಿದ್ರೇನು, ಹೂ ಉಳಿರೋದು ಒಂದು ಪ್ರದೇಶ ಅಂತ. ಮೊಹಂಜದಾರೋ ಅನ್ನುವ ಅರ್ಥನೇ ಸತ್ತವರ ದಿಬ್ಬ. ಸ್ಥಳೀಯ ಜನ ಅರ್ಥ ಮಾಡ್ಕೊಂಡಿದ್ದದನ್ನು. ಓಕೆ, ಇದು ಸಿಂಧೂ ನದಿಯ ದಡದಲ್ಲಿದೆ. ಓಕೆ, ಬಹುಶಃ ಈ ನಾಗರಿಕತೆ ಮೊಹಂಜದಾರೋವಿನ ವಿಶೇಷತೆ ಏನಂದ್ರೆ ಅಲ್ಲಿ 7 ಸ್ತರಗಳಲ್ಲಿ, ಲೇಯರ್ಗಳಲ್ಲಿ ಇದರ ಅವಶೇಷಗಳು ಸಿಕ್ಕಿದಾವೆ. ಇತಿಹಾಸ ವಿದ್ವಾಂಸರ ವಾದ ಏನಂದ್ರೆ ಬಹುಶಃ ಈ ನಾಗರಿಕತೆ 7 ಬಾರಿ ಹಾಳಾಗಿತ್ತು, 7 ಬಾರಿ ಅದನ್ನು ಮತ್ತೆ ಆ ಜನರು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬಹುಶಃ ಸಿಂಧೂ ನದಿಯ ಪ್ರವಾಹಕ್ಕೆ ಅದು ಬಲಿಯಾಗಿ ಹಾಳಾಗ್ತಿತ್ತು. ಆಮೇಲೆ ಪದೇ ಪದೇ ಇವ್ರು ಕಟ್ತಾ ಇದ್ರು. ಬಹುಶಃ ಆಮೇಲೆ ಅದನ್ನು ಬಿಟ್ಬಿಟ್ರೇನೋ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ವಿದ್ವಾಂಸರ ಪ್ರಕಾರ ಇಲ್ಲಿ ಮೊಹಂಜದಾರೋವಿನಲ್ಲಿ ಸುಮಾರು 35,000ದಿಂದ 40,000 ಜನ ಆಗಲೇ ವಾಸ ಮಾಡ್ತಾ ಇದ್ರು ಅನ್ನುವಂತಹ ಒಂದು ವಿಚಾರ ಅಲ್ಲಿರುವ ಅವಶೇಷಗಳ ಆಧಾರದ ಮೇಲೆ. ಇವತ್ತಿಗೂ ನೋಡಬಹುದು, ಅಲ್ಲೋದ್ರೆ ಪಾಕಿಸ್ತಾನದ ಹರಪ್ಪ ಮೊಹಂಜದಾರೋಗೆ ಹೋದ್ರೆ ಇದರ ಅವಶೇಷಗಳನ್ನು ಸಂರಕ್ಷಣೆ ಮಾಡಿ ಇಟ್ಟಿದ್ದಾರೆ. ಓಕೆ, ಒಂದಲ್ಲ ಒಂದಿನ ನೀವೆಲ್ಲ ಅಲ್ಲಿ ಹೋಗಿ ನೋಡುವಂತರಾಗಿ ಬೆಳೆಯಲಿ ಅನ್ನೋದು ನನ್ನ ಆಶಯ. ಓಕೆ ನೋಡಿ, ಇದು ಮೊಹಂಜದಾರೋವಿನ ಒಂದು ಚಿತ್ರ, ಎತ್ತರದ ಒಂದು ಇದರಲ್ಲಿ ಕಾಣುತ್ತಲ್ಲ ಅದರ ಅವಶೇಷಗಳು. ಓಕೆ, ನೆಕ್ಸ್ಟ್, ಆ ಜನರು ಯಾರು? ಹರಪ್ಪ ನಾಗರಿಕತೆಯಲ್ಲಿದ್ದಂತಹ ಜನರು ಯಾರು? ಯಾವ ಜನಾಂಗಕ್ಕೆ ಸೇರಿದ್ದಾರೆ? ಟು ವಾಟ್ ರೇಸ್ ದೇ ಆರ್ ಬಿಲಾಂಗ್ಡ್? ಅದನ್ನು ನೋಡೋಣ. ನೋಡಿ, ಇದನ್ನು ಸಹ ನಾವು ಒಂದೇ ಸಲ ಇಂಥ ಜನನೇ ಅವರು ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳೋಕ್ ಸಾಧ್ಯ ಇಲ್ಲ. ವಿದ್ವಾಂಸರು ಅಲ್ಲಿ ದೊರೆತಿರುವಂತಹ ಅಸ್ಥಿ ಪಂಜರಗಳ ಆಧಾರದ ಮೇಲೆ, ಅಲ್ಲಿ ದೊರೆತಿರುವಂತಹ
ಶಿಲ್ಪಗಳ ಆಧಾರದ ಮೇಲೆ ಆ ಜನರು ಯಾರು ಅಂತ ಹೇಳಿಬಿಟ್ಟು ತಮ್ಮದೇ ಆದಂತಹ ವಿಚಾರಗಳನ್ನು ಮುಂದೆ ಇಟ್ಟಿದ್ದಾರೆ, ಗುರುತಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಹೇಳೋ ಪ್ರಕಾರ ಈ ಹರಪ್ಪ ನಾಗರಿಕತೆಯಲ್ಲಿ ಹಲವಾರು ಜನಾಂಗಗಳಿಗೆ ಸೇರಿದ ಜನರ ಅವಶೇಷಗಳನ್ನು ನಾವು ಕಾಣ್ತೇವೆ ಅಂತ. ಅಂದ್ರೆ ಈಗ ನಾವು ಯಾರನ್ನಾದ್ರೂ ನೋಡಿದ್ರೆ ಓ ಇವನು ನಾರ್ತ್ ಇಂಡಿಯನ್ನು ಅಥವಾ ಇವನು ಸೌತ್ ಇಂಡಿಯನ್ನು ಅಥವಾ ಇವನು ತಮಿಳಿಯನ್ನು ಅಂತ ಹೇಳೋದಿಲ್ವಾ? ಹೇಳ್ತೀವೋ ಇಲ್ವೋ? ಅಂದ್ರೆ ನಮ್ಮ ದೈಹಿಕ ಲಕ್ಷಣಗಳ ಆಧಾರದ ಮೇಲೆ ನಾವು ಅವ್ರು ಯಾರು ಅಂತ ನಾವು ಹೇಳ್ತೇವೆ. ಹಾಗೆ ಈ ಜನರು ಯಾರು ಅಂತ ನಾವು ಹೇಳಬೇಕು ಅಂದ್ರೆ ಅಲ್ಲಿ ಅಸ್ಥಿಪಂಜರಗಳಿದಾವೆ, ಕಂಚಿನ ಶಿಲ್ಪಗಳಿದಾವೆ, ಮಣ್ಣಿನ ಒಂದು ವಿಗ್ರಹಗಳಿದಾವೆ. ಅವುಗಳ ಆಧಾರದ ಮೇಲೆ ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೇವೆ. ಸೊ ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ ಪ್ರಪಂಚದಲ್ಲಿ ಹಲವಾರು ಜನಾಂಗಗಳಿಗೆ ಸೇರಿದ ಜನರಿದ್ದಾರೆ. ಹಾಗಾದ್ರೆ ಹರಪ್ಪ ಜನ ಯಾವ ಜನಾಂಗಕ್ಕೆ ಸೇರಿದ್ದಾರೆ ಅಂದ್ರೆ ಕೆಲವರು ಹೇಳ್ತಾರೆ ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗಕ್ಕೆ ಇವರು ಸೇರಿದವರಾಗಿದ್ದಾರೆ. ಇನ್ ಕೆಲವರು ಹೇಳ್ತಾರೆ ಇವರು ಮೆಡಿಟರೇನಿಯನ್ ಜನಾಂಗಕ್ಕೆ ಸೇರಿದವರು. ಇನ್ ಕೆಲವರು ಅವರು ಆಲ್ಪೈನ್ ಬುಡಕಟ್ಟಿಗೆ ಸೇರಿದವರು. ಇನ್ ಕೆಲವರು ಮಂಗೋಲಿಯನ್ ಬುಡಕಟ್ಟಿಗೆ ಸೇರಿದವರು. ಕೇಳಿರ್ಬೋದು ನೀವು, ಚಂಗೀಸ್ ಖಾನ್ ಮುಂತಾದವರೆಲ್ಲ ಮಂಗೋಲಿಯನ್ ಬುಡಕಟ್ಟಿಗೆ ಸೇರಿದವರು ಅಂತಾರೆ. ಇನ್ ಕೆಲವರು ಸುಮೇರಿಯನ್ನರ್, ಇವರು ಸುಮೇರಿಯನ್ ಸಂಸ್ಕೃತಿಗೆ ಸೇರಿದವರು ಅಥವಾ ಆ ಸುಮೇರಿಯನ್ ಜನರ ಲಕ್ಷಣಗಳನ್ನು, ದೈಹಿಕ ಲಕ್ಷಣಗಳನ್ನು ಇವರು ಹೊಂದಿದ್ದವರು ಅಂತ ಹೇಳ್ತಾರೆ. ಇನ್ ಕೆಲವರು ಇವರು ದ್ರಾವಿಡಿಯನ್ನರು ಎನ್ನುವ ಸಂಸ್ಕೃತಿ ವಿಚಾರವನ್ನು RD ಬ್ಯಾನರ್ಜಿ ಅವರು ಹೇಳ್ತಾರೆ. ಕೊನೆಗೆ ಇಲ್ಲ, ಈ ನಾಗರಿಕತೆಯಲ್ಲಿ ಯಾವುದೋ ಒಂದು ಜನಾಂಗಕ್ಕೆ ಸೇರಿದ ಜನರಿರ್ಲಿಲ್ಲ, ಹಲವಾರು ಜನಾಂಗಗಳಿಗೆ ಸೇರಿದ ಜನರಿದ್ರು, ಮಿಶ್ರ ಜನಾಂಗ ಅದು. ಸರ್ ಜಾನ್ ಮಾರ್ಷಲ್ ಮತ್ತು ಡಾಕ್ಟರ್ ಗುಹಾ, ರಾಮಚಂದ್ರ ಗುಹಾ ಎನ್ನುವಂತಹ ಚರಿತ್ರಕಾರ, ಇವರು ಹೇಳೋ ಪ್ರಕಾರ ಅಲ್ಲಿ ಬೇರೆ ಬೇರೆ ಜನಾಂಗಗಳಿಗೆ ಸೇರಿದ ಜನರಿದ್ರು ಅನ್ನುವುದು ಇವರ ಒಂದು ವಾದ. ರೈಟ್. ಸೊ ಇಷ್ಟೊತ್ತು ನಾನು ಮಾತಾಡಿದ್ರಿಂದ ನಿಮ್ಗೆ ಏನ್ ಗೊತ್ತಾಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಅಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಪೀಠಿಕೆ ನಿಮಗೆ ಸಿಕ್ಕಿದೆ, ಇಂಟ್ರಡಕ್ಷನ್. ಸಂಶೋಧನೆಗಳು ಯಾವಾಗ ಯಾರು ಮಾಡಿರು ಅಂತ ನಾನು ಒಂಚೂರು ಹೇಳಿದ್ದೇನೆ. ಅದರ ಕಾಲಘಟ್ಟ ಯಾವುದು ಅಂತ ಹೇಳಿದ್ದೇನೆ. ಓಕೆ, ನಾನು ಹೇಳಿದ ಪ್ರಕಾರ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ 8,000 ವರ್ಷಗಳು ಹಳೆಯದು ಅಂತ ಹೇಳಿಬಿಟ್ಟು ಬೇರೆ ಬೇರೆ ವಿದ್ವಾಂಸರು ಏನ್ ಹೇಳಿದ್ದಾರೆ ಅಂತ ನಾನು ನಿಮಗೆ ಕಾಲಗಳನ್ನು ಕೊಟ್ಟಿದ್ದೇನೆ. ಮತ್ತು ಅದರ ವಿಸ್ತಾರ ಮತ್ತು ಕೇಂದ್ರಗಳು ಎಷ್ಟು ವ್ಯಾಪ್ತಿ ಎಲ್ಲೆಲ್ಲಿತ್ತು ಅದೆಲ್ಲ ನಾನು ಹೇಳಿದ್ದೇನೆ. ಆಮೇಲೆ ಆ ಜನರು ಯಾರು, ಆಸ್ಟ್ರೋಲಾಯ್ಡ್ಸಾ, ಪ್ರೋಟೋ ಆಸ್ಟ್ರೋಲಾಯ್ಡ್ಸಾ, ಮಂಗೋಲಾಯ್ಡ್ಸಾ ಅನ್ನೋದ್ರ ಬಗ್ಗೆ ಇವರೇ ಆ ಜನ ಅಂತ ಹೇಳಿಬಿಟ್ಟು ನಾವು ನಿಖರವಾಗಿ ಹೇಳೋಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಏಕೆಂದ್ರೆ ಎಲ್ಲಾ ರೀತಿಯ ಲಕ್ಷಣಗಳು ಅಲ್ಲಿ ಕಾಣ್ತವೆ. ಪ್ರೋಟೋ ಆಸ್ಟ್ರೋಲಾಯ್ಡ್ ಜನಾಂಗಕ್ಕೆ ಸೇರಿದ ಜನರ ಲಕ್ಷಣಗಳು ಇದಾವೆ, ಡ್ರೆವಿಡಿಯನ್ ಲಕ್ಷಣಗಳು ಇದಾವೆ, ಆಲ್ಪೈನ್ ಬುಡಕಟ್ಟಿಗೆ ಸೇರಿದ ಜನರ ಲಕ್ಷಣಗಳು ಇದೆ, ಮಂಗೋಲಿಯನ್ ಬುಡಕಟ್ಟಿಗೆ ಸೇರಿದ ಜನರ ಒಂದು ದೈಹಿಕ ಮುಖಚರಿ ಹೇಗಿರ್ತಾ ಇತ್ತು ಅದರ ಅವಶೇಷಗಳು ಇದಾವೆ. ಹಾಗಾಗಿ ಇದನ್ನು ಮಿಶ್ರ ಜನ ನಾಗರಿಕತೆ ಅಂತ ಹೇಳಿಬಿಟ್ಟು ವಿದ್ವಾಂಸರ ಒಂದು ವಾದ. ರೈಟ್. ಓಕೆ, ಈಗ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ಮೈಕಲ್ಲಿ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ಬಹುದು. ಬಟ್ ಬೇರೆಯವ್ರು ಯಾರ್ದೋ ಡಿಸ್ಟರ್ಬ್